ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಕೂಡ ಇದೇ ವಿಚಾರ, ಇವತ್ತು ಕೂಡ ಇದೇ ವಿಚಾರ, ಅನಿವಾರ್ಯ ಚರ್ಚೆ ಮಾಡೋದು. ನಮ್ಮದೇ ರಾಜ್ಯದ ಅವಿಭಾಜ್ಯ ಅಂಗ ಬಳ್ಳಾರಿ ಜಿಲ್ಲೆಯ ರಾಜಕಾರಣ ಇಡೀ ರಾಜ್ಯ ತಲೆ ತಗ್ಗಿಸುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಈ ಪರಿಸ್ಥಿತಿಯ ಗಂಭೀರತೆ ಇನ್ನೂ ಕೂಡ ಅರ್ಥವಾಗ್ತಿಲ್ಲ. ಪಕ್ಷಾತೀತವಾಗಿ ನಿಮಗೆ ಗೊತ್ತಿದೆ, ಜನವರಿ 1ನೇ ತಾರೀಕು ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿಯ ಪ್ರಾಣ ಹೋಯಿತು. ಅದಾದ ನಂತರ ಶುರುವಾದ ಈ ಹೊಲಸು ರಾಜಕೀಯ ಚರ್ಚೆ, ಆರೋಪ ಪ್ರತ್ಯಾರೋಪಗಳ ಸರಣಿ ಇವತ್ತಿಗೂ ಕೂಡ ನಿಂತಿಲ್ಲ. ಇವತ್ತು ಈ ಜಾತಿಯ ಆಯಾಮ ಕೂಡ ಬಂದುಬಿಡ್ತು. ಇವತ್ತು ಕೂಡ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಯಿತು. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಹೊರತು ಇಂಥದ್ದೊಂದು ದರಿದ್ರ ರಾಜಕೀಯ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿರೋದನ್ನ ಕಡಿವಾಣ ಹಾಕೋ ಪ್ರಯತ್ನ ಯಾವ ಪಕ್ಷದಿಂದಲೂ ಕೂಡ ಆಗ್ತಿಲ್ಲ. ಮತ್ತದೆ ಡಿಫೆಂಡಿಂಗ್ ಗೇಮ್. ತಮ್ಮ ಪಕ್ಷದ ನಾಯಕರನ್ನ ತಾವು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ಸು ಹಾಗೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಮಾಡ್ಕೊಂಡು ಮುಂದುವರೆದಿದೆ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಕೂಡ ಬಳ್ಳಾರಿಯ ಈ ರಾಜಕೀಯ ವಿಚಾರವನ್ನೇ ಚರ್ಚೆಗೆ ಒಳಪಡಿಸೋ ಪ್ರಯತ್ನ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ JDSನ ವಕ್ತಾರರು ರಾಜು ಗೌಡ್ರಿದ್ದಾರೆ. ಇದರ ಜೊತೆಯಲ್ಲೇ ನಮ್ಮ ಜೊತೆ ಬಿಜೆಪಿ ಮುಖಂಡರು, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಮೂಲದವರು, ಹೈಕೋರ್ಟ್ನ ವಕೀಲರು ಆಗಿರುವ ದಾಸರೇ ಗೋವಿಂದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಟೈಮ್ ಆನ್ ರಿಪಬ್ಲಿಕ್ ಕನ್ನಡ. ಹಾಗೆ ಬಳ್ಳಾರಿಯಿಂದ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಷ್ಣು ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ವಿಷ್ಣು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿ ಅವರು ಆಗಿರೋ ಕಾರಣಕ್ಕೆ ನಾನು ವಿಷ್ಣು ಅವರು ಹಾಗೆ ಗೋವಿಂದ್ ಸರ್ ಇಂದ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಷ್ಣು ಅವರೇ, ತಮ್ಮೇಲೂ ಕೂಡ ಏನೋ ಖಾರದ ಪುಡಿ ಪ್ರಯೋಗ ಆಯ್ತಂತೆ. ಎರಚಿದವ್ರು ಯಾರು, ಏನಾಯ್ತು ಅವತ್ತು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ನಾವೊಂದಷ್ಟು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ, ಬಟ್ ನಿಮ್ಮ ಆಯಾಮದಲ್ಲಿ ನೀವು ಗಮನಿಸಿದಂತೆ ಏನಾಯ್ತು ಅವತ್ತು? ಮೇಡಮ್, ಅವತ್ತು 1ನೇ ತಾರೀಕು ಸಾಯಂಕಾಲ ಸತೀಶ್ ರೆಡ್ಡಿ ಅವರ ಮೇಲೆ ಹಲ್ಲೆ ಆದಮೇಲೆ ಒಂದು ತಾಸು ಆದಮೇಲೆ ನಮಗೆಲ್ಲ ಸಮಾಚಾರ ಬಂತು ಮೇಡಮ್. ನಾವೇನು ಮಾಡಿದ್ವಿ, ಸುಮಾರು 9 ಗಂಟೆಗೆ ಬಳ್ಳಾರಿ SP ಸರ್ಕಲ್ನಲ್ಲಿ ನಾವು ಅಲ್ಲೆಲ್ಲ ಅಂದರೆ ಒಂದು ಮೀಟಿಂಗ್ ಥರ ಸೇರಿದ್ವು ಅಷ್ಟೇ. ಅಲ್ಲಿಂದ ನಮ್ಮ ಬಳ್ಳಾರಿ ನಗರ ಶಾಸಕರಾದ ಶ್ರೀ ಭರತ್ ರೆಡ್ಡಿ ಅವರು ಅಲ್ಲಿಗೆ ಬಂದು ಅಲ್ಲಿ ಎಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಎಲ್ಲಿ ಬ್ಯಾನರ್ನ ಕಿತ್ತಿದ್ದಾರೆ, ಅದೇ ರೀತಿ ಸತೀಶ್ ರೆಡ್ಡಿ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳಿ ಅವರಿಗೆಲ್ಲ ನಮಗೊಂದು ಮಾಹಿತಿ ಕೊಟ್ಟು ನಾವೇನಂದು ಒಂದು ಶಾಂತಿಯುತವಾಗಿ ಒಂದು ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಅಲ್ಲಿ ಡಿಸೈಡ್ ಮಾಡಿಕೊಂಡು ನಾವು ಹೋದ್ವಿ ಸರ್. ನಿಧಾನವಾಗಿ ಶಾಂತಿಯುತ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು MLA ಜೊತೆ ನಾವು ಇದ್ವಿ, ಒಂದು 106 ಜನ ಕಾರ್ಯಕರ್ತರು ಇದ್ದರು. ಯಾವುದೇ ರೀತಿ ಕಾರ್ಯಕರ್ತನ ನಾವು ಒಂದು ಮುಂಚಿತವಾಗಿ ಕರೆ ಮಾಡಿ ಕರೆದಿಲ್ಲ. ಒಂದು MLA ಮೇಲೆ ಅಭಿಮಾನದಿಂದ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭಿಮಾನದಿಂದ ಬಂದಿದ್ದು ಎಲ್ರಿಗೂ. ನಮ್ಮ ಕೈಯಲ್ಲಿ ಯಾವುದೇ ರೀತಿ ಮಾರಕಾಸ್ತ್ರ ಇದ್ರಿಲ್ಲ, ಯಾವುದೇ ರೀತಿ ಕಲ್ಲಿದ್ದಿಲ್ಲ, ಖಾರ ಪುಡಿ ಇದ್ದಿಲ್ಲ, ಯಾವುದೇ ರೀತಿ ಬೀರ್ ಬಾಟಲ್, ಪೆಟ್ರೋಲ್ ಬಾಂಬ್ ಯಾವುದೇ ನೀವು ಮಾರಕಾಸ್ತ್ರ ಇಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೆ ಅಡಚಣೆ ಮಾಡ್ತಿದ್ದೀನಿ. ಯಾವುದೇ ಮಾರಕಾಸ್ತ್ರ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ, ಗನ್ನು ಮಾರಕಾಸ್ತ್ರ ಅನ್ನೋದ್ರ ಪಟ್ಟಿಯಲ್ಲಿ ಸೇರುತ್ತಾ ಇಲ್ವಾ ಅನ್ನೋದೊಂದು ಕನ್ಫ್ಯೂಷನ್. ಇವ್ರ ಕೈಲಿ ಇರಲಿಲ್ಲ ಅಂತ ಅವ್ರು ಹೇಳ್ತಾರದು. ಅವರು ಅವ್ರ ಜೊತೆಯಲ್ಲ ಬಂದ ಕಾರ್ಯಕರ್ತರು ಎಲ್ಲರೂ ಸೇರಿಸಿ ಲೈಸೆನ್ಸ್ಡ್ ಗನ್ ಮೇಡಮ್, ಲೈಸೆನ್ಸ್ಡ್ ಗನ್ ಅವರು. ಹೌದು. ಇವಾಗ ಏನಾಗಿದೆ ಮೇಡಮ್, ಭರತ್ ರೆಡ್ಡಿ ಅನ್ನೋರಿಗೆ ಅವರು ರಾಜಕೀಯದ ಮುಂಚಿತವಾಗಿ ಅವರು ಒಂದು ಉದ್ಯಮಿ ಅವರಿಗೆಲ್ಲ ಒಂದು 1000 ಕೋಟಿ ಒಂದು ಉದ್ಯಮಿ ಅವರು. ಅದಕ್ಕಾಗಿ ಅವರು ಸುಮಾರು 4 ರಿಂದ 8 ಜನ ಒಂದು ಪ್ರೈವೇಟ್ ಗನ್ಮ್ಯಾನ್ಗಳಿದ್ದಾರೆ, ಲೈಸೆನ್ಸ್ ಗನ್ಮ್ಯಾನ್ಗಳಿದ್ದಾರೆ. ಅವರು ಈ ಕಾರ್ಯಕ್ರಮಗಳೆಲ್ಲ ಯಾವುದೇ ಕಾರ್ಯಕ್ರಮ ಇರಲಿ ಗನ್ಮ್ಯಾನ್ ಜೊತೆ ತಂದಿದ್ರು. ಅದಕ್ಕಾಗಿ ನಾವು ಅಲ್ಲಿದ್ದಾಗ ಆ ಸ್ಪಾಟಲ್ಲಿ ನಾನು ಇದ್ದೆ, MLA ಜೊತೆ. ಮೇಡಮ್ ಇದ್ದೇ ಇರುತ್ತೆ ಮೇಡಮ್, ಗನ್ ಬರುತ್ತಾ ಅಂದ್ರೆ MLA ಎಲ್ಲಿರ್ತಾರೋ ಅಲ್ಲಿ ಗನ್ಮ್ಯಾನ್ ಇದ್ದೇ ಇರ್ತಾರೆ. ಅವ್ರು ರಕ್ಷಣೆಗಾಗಿರ್ತಾರೆ ಹೊರತು ಯಾರನ್ನೂ ಅವರು. ಮೇಡಮ್, ಅವರು ಜ್ಯೋತಿ ಪ್ರಕಾಶ್ ಅಂತ ಹೇಳಿ ಅವರು ಒಬ್ಬ ಮಹಿಳಾ BJP ಕಾರ್ಯಕರ್ತೆ. ಅವರು ಆ ಸೈಡ್ ಇದ್ರು. ನಮಗೂ ಅವ್ರಿಗೂ ಸುಮಾರು ಒಂದು 50 ಅಡಿ ಡಿಫ್ರೆನ್ಸ್ ಇತ್ತು. ಮಧ್ಯದಲ್ಲಿ ಪೊಲೀಸರು 5-6 ಜನ ಇದ್ರು. ನಾವೇನು ಹಲ್ಲೆ ಮಾಡೋಕ್ಕೆ ಪ್ಲಾನ್ ಇದ್ದಿಲ್ಲಲ್ಲ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೋದ್ವಿ. ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರ ಬಿಲ್ಡಿಂಗ್ ಮೇಲೆ ಸುಮಾರು 25 ಜನ ಕಲ್ಲು ಹಿಡ್ಕೊಂಡು, ಅದೇ ಕಾಂಪೌಂಡ್ ಒಳಗಡೆ ಖಾರ ಪುಡಿ, ಅದೇ ರೀತಿ ಬೀರ್ ಬಾಟ್ಲ್ ಇಟ್ಕೊಂಡು ಏಕಾಏಕಿ ನಾವು ಹೋದ್ವಿ ಮೇಡಮ್. ಇಮಿಡಿಯೇಟ್ ಆಗಿ MLA ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಅವರು ಫಸ್ಟ್ ಕಲ್ಲು ತೂರಾಟ ಮಾಡಿದ್ರು ಮೇಡಮ್. ಕಲ್ಲು ತೂರಾಟ ಮಾಡಿದ ತಕ್ಷಣ ನಮ್ಗೆ ಅಸಲು ಏನು ಭಯಭ್ರಾಂತರಾಗಿ ಏನು ದಿಕ್ಕು ದೋಚಿಲ್ಲ.
ನಾವೇನು ಮಾಡಿದ್ವಿ MLA ಗೆ ಪ್ರೊಟೆಕ್ಷನ್ ಇರಬೇಕಂತ ಹೇಳಿ ನಾವು ಸುತ್ತು ನಾವು ಗನ್ಮ್ಯಾನ್ಗಳು ಅದೇ ರೀತಿ ಒಂದು 5-6 ಜನ ಕಾರ್ಯಕರ್ತರು MLA ಸುತ್ತು ನಿಂತು ನಾವೆಲ್ಲ ಅಲ್ಲಿ ಅವ್ರಿಗೆ ರಕ್ಷಣಾ ಕವಚವಾಗಿ ನಿಂತಿದ್ವಿ. ಅದೇನಾಯ್ತು, ನನಗೆ ಒಂದು 2-3 ಬೆನ್ನಿಗೆ ಬಿತ್ತು ಮೇಡಮ್. 2-3 ಕಲ್ಲು ತೂರಿದಾಗ, ಅವ್ರ ಕಾಂಪೌಂಡ್ ಮೇಲೆಯಿಂದ ಕಲ್ಲು ತೂರಿದಾಗ ನನಗೆ 2 ಬೆನ್ನಿಗೆ, 1 ಸೊಂಟಕ್ಕೆ, ಅದೇ ರೀತಿ ಕಾಲಿಗೆ ತಾಕ್ತು. ಅದು ಅಷ್ಟು ನೋವನ್ನು ಕೂಡ ನಾವು ಹಂಗೆ ರಕ್ಷಾ ಕವಚವಾಗಿ ಇದ್ದಾಗ ಯಾರೋ ಜ್ಯೋತಿ ಪ್ರಕಾಶ್ ಅಂದ್ರೆ ನನಗೆ ನಿನ್ನೆ ಗೊತ್ತಾಯ್ತು ಅವ್ರು ಜ್ಯೋತಿ ಪ್ರಕಾಶ್ ಹೆಣ್ಮಗಳು ಅಂತ ಹೇಳಿ, ಅವ್ರು ಬಂದು ನನ್ನ ಮುಖದ ಮೇಲೆ ಡೈರೆಕ್ಟ್ ಆಗಿ ಖಾರಪುಡಿಯಿಂದ ಅಟ್ಯಾಕ್ ಮಾಡಿದ್ರು. ಅವಾಗ ನನಗೆ ದಿಕ್ಕು ತೋಚಿಲ್ಲ ಮೇಡಮ್. ಎಂಟೈರ್ ಬಿಜೆಪಿ ಕಾರ್ಯಕರ್ತೆ ಅಂತ ಹೇಳ್ತಿದ್ದೀರಿ, ಅವ್ರ ಹೆಸರು ಕೂಡ ಹೇಳಿದಿರಿ. ಈಗ ರಾಜಶೇಖರ್ ಬಂದೆ ಅಶೋಕ್ ಗೌಡ್ರೆ ಬಂದೆ ಮುಗಿಸ್ಬಿಡ್ಲಿ ಒಂದ್ ನಿಮಿಷ. ಇನ್ನೊಂದು ಚಿಕ್ಕ ರಿಯಾಕ್ಷನ್ ಅವರು ಅವ್ರ ಮಧ್ಯದಲ್ಲಿ ಹೇಳ್ಬಿಟ್ಟಿ ಪಾಪ ಏನ್ ಹೇಳಿದ್ರು. ಏನಿಲ್ಲ, ಒಂದೊಂದು ಕ್ಲಾರಿಫಿಕೇಶನ್ ಅಷ್ಟೇ, ಒಂದು ಕ್ಲಾರಿಫಿಕೇಶನ್. ಪಾಪ ಮೀಟಿಂಗ್ ಮಾಡಕ್ಕೆ ಒಂದು ಸಣ್ಣ ಮೀಟಿಂಗ್ ಮಾಡಕ್ಕೆ ನಾನು ಮಾತಾಡೋದು ನಿಮ್ ಪ್ರಶ್ನೆ ಸ್ವಲ್ಪ ಡೌಟ್ ರೈಸ್ ಆಗೋಯ್ತು, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಒಂದು ಮೀಟಿಂಗ್ ಸೇರ್ಸಕ್ 5,000 ಜನ ಬರ್ಬೇಕಾಗಿತ್ತಾ ಮೀಟಿಂಗ್ಗೆ? ಸಣ್ಣ ಮೀಟಿಂಗ್ಗೆ ಅಲ್ಲ, ಸಣ್ಣ ಮೀಟಿಂಗ್ 5,000 ಜನ, ಸಮಾವೇಶಕ್ಕೆ 5,000. ನಿಮ್ ಪ್ರಶ್ನೆ ತಲುಪಿದೆ, ಅವ್ರು ಉತ್ತರ ಕೊಡ್ತಾರೆ. ಯಾರು? ಅಲ್ಲ, ಯಾವುದೇ ರೀತಿ 5,000 ಜನ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ 100 ಜನ ಬಂದಿದ್ರು. MLA ಬರ್ತಾ ಇರೋಂತ ಮುಂಚಿತ ಮಾಹಿತಿ ಇರೋ 200-300 ಜನ ಬಂದಿದ್ರು ಅಷ್ಟೇ. SP ಸರ್ಕಲ್ ಬೇಕಾದ್ರೆ ನೀವು ವಿಡಿಯೋ ನೋಡಬಹುದು. ಕಾರಣ ಕೇಳ್ತಾ ಇದ್ದೀನಿ, ಈ ಮೃತಪಟ್ಟ ರಾಜಶೇಖರ್ ಅವರ ಸಾವಿಗೆ ಏನ್ ಕಾರಣ ಆಯ್ತು ಸರ್? ಎಕ್ಸಾಕ್ಟ್ಲಿ ಏನಾಯ್ತು? ನಿಮಗೆ ಗೊತ್ತಾಗಿದ್ದೇನು ಅಂತ? ಮೇಡಮ್, ಅಲ್ಲಿ ಏನಾಗಿದೆ, ಏಕಾಏಕಿ ಎಲ್ಲ ಅವರು ದೊಣ್ಣೆ ಹಿಡ್ಕೊಂಡು ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿದ್ಮೇಲೆ MLA ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಕ್ ಬಂದ್ರು ಮೇಡಮ್. ಅಟ್ಯಾಕ್ ಮಾಡುವಾಗ ಏನಾದ್ರು ಅವರು ಗನ್ಮನ್ಗಳೆಲ್ಲ ಏರಲ್ಲಿ ಇವರು ದಾಳಿ ಮಾಡಿದ್ರು, ಫೈರ್ ಮಾಡಿದ್ರು ಏರಲ್ಲಿ ಫೈರ್ ಮಾಡಿದಾಗ ಎಲ್ಲಿ ಮಿಸ್ಫೈರ್ ಆಗಿದೆ ನಾವಂತೂ ಗೊತ್ತಿಲ್ಲ, ನೋಡಿಲ್ಲ ಮೇಡಮ್. ಎಲ್ಲೋ ಮಿಸ್ಫೈರ್ ಆಗಿದೆ. ಮಿಸ್ಫೈರ್ ಆಗಿ ಅಮಾಯಕವಾದ ಒಂದು ರಾಜಶೇಖರ್ ರೆಡ್ಡಿ ಅನ್ನೋರ ಮೇಲೆ ಅದು ಗುಂಡು ಆಗಿದೆ. ಬಟ್ ಯಾವ ತರ ಇದೆ ಎಲ್ಲ ಪೊಲೀಸ್ ರಿಪೋರ್ಟ್, ಅದೇ FSL ರಿಪೋರ್ಟ್ ಅಲ್ಲಿ ಬರುತ್ತೆ. ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಮೇಡಮ್. ಬಟ್ ಅವ್ರು ಮಿಸ್ಫೈರ್ ಅಂತ ಹೇಳಿಲ್ಲ, ಮಿಸ್ಫೈರ್ ಆಗಿದೆ ಅಂತ ಹೇಳ್ತಾರೆ. ನಾವಂತೂ ಲೈವ್ ಅಲ್ಲಿ ಎಲ್ಲಿ ನೋಡಿಲ್ಲ ಮೇಡಮ್. ಯಾಕಂದ್ರೆ ಅವರು ನಮ್ಮ ಪೊಲೀಸರು ಕೂಡ ಗನ್ ಫೈರ್ ಮಾಡ್ತಿದ್ರು. ಅದೇ ರೀತಿ ಪ್ರೈವೇಟ್ ಮಾತಾಡ್ತೀನಿ ನಿಮ್ಮನ್ನ. ಕ್ಲಾರಿಟಿ ನಮಗೂ ಇಲ್ಲ, ನಿಮಗೂ ಇಲ್ಲ, ನಟರಾಜ್ ಗೌಡ್ರೆ ತಮಗೂ ಇಲ್ಲ. ಬಟ್ ಕ್ಲಾರಿಟಿ ಇರೋ ಒಬ್ಬ ಮನುಷ್ಯ ಯಾರು ಗೊತ್ತಾ? ಇಡೀ ಬಳ್ಳಾರಿ ಪ್ರಕರಣದಲ್ಲಿ ನಿಮ್ಮದೇ ಸರ್ಕಾರದ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಬಳ್ಳಾರಿಯ ಉಸ್ತುವಾರಿ ಸಚಿವರು. ಬಳ್ಳಾರಿ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ದಾವಣಗೆರೆಯಲ್ಲಿ ನಿಂತ್ಕೊಂಡು ಮಾತನಾಡಿದ್ದಾರೆ. ದಯಮಾಡಿ ಅದನ್ನು ಕೇಳಿಸ್ಕೊಂಡು ಚರ್ಚೆ ಮುಂದುವರಿಸೋಣ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಸೋರೇನೇನು ಹೇಳಿದ್ದಾರೆ, ಅವ್ರ ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು, ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಪೊಲೀಸರೇನೇನು ಹೇಳಿದ್ದಾರೆ, ಅವ್ರ ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು, ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ. ಸೊ ಕಂಗ್ರಾಚುಲೇಷನ್ ನಟರಾಜ್ ಗೌಡ್ರೆ, ನಿಮ್ಮದೇ ಪಕ್ಷದ ಅಮಾಯಕ ಕಾರ್ಯಕರ್ತನನ್ನ ನಿಮ್ಮದೇ ಪಕ್ಷದ ನಾಯಕರ ಚೇಲಾಗಳು ಮರ್ಡರ್ ಮಾಡಿದ್ದಾರೆ. ಒಪ್ಕೊಂಡಿರೋದು ನಾವಲ್ಲ, ಒಪ್ಕೊಂಡಿರೋದು ನಿಮ್ಮದೇ ಸರ್ಕಾರದ ಸಚಿವರು. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ ಏನ್ರಿ, ಇದು ಶೋಕ ವ್ಯಕ್ತಪಡಿಸೋದು ಆಗುತ್ತೆ. ಕೇಸ್ ಕ್ಲೋಸ್ ಆಗ್ತದೆ. ಸಚಿವರೇ ಕೊಟ್ಬಿಟ್ರಲ್ಲ ಜಡ್ಜ್ಮೆಂಟ್. ಈಗ ಅವ್ರ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಅವ್ರು ಹೇಳಿದಾರೆ, ಅವ್ರ ಬಂದಿರೋ ಮಾಹಿತಿ ಅವ್ರು ಹೇಳಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅದು ತನಿಖೆ ಆಗುತ್ತೆ. ಈಗ ಇನ್ನೊಂದು ಅಲ್ಲಿರ್ತಕ್ಕಂತಹ ಬಳ್ಳಾರಿಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳಿದ್ರು, ಅದು FSL ರಿಪೋರ್ಟ್ ಬರಬೇಕು, ತನಿಖೆ ಆಗ್ತದೆ. ಈಗ ನಾನು ಇಲ್ಲ ಅಂತ ಹೇಳ್ತಿಲ್ಲ, ನನಗೆ ಅವ್ರು ತಪ್ಪು ಅಂತ ಹೇಳಿಲ್ವಲ್ಲ. ನಾನು ಅವ್ರು ಹೇಳಿದ ಮೇಲೆ, ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳಿದ ಮೇಲೆ ನಾನು ಅದನ್ನ ನೋ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸಾವಾಗಿದೆ. ಅದು ಯಾರ ಬಂದು ಕೈಯಿಂದ ಆಗಿದೆ, ಯಾರ ಲೆಕ್ಕದ್ರೆ ಜನಾರ್ದನ್ ರೆಡ್ಡಿಗೆ 8 ಜನ ಗನ್ಮನ್ಗಳಿದಾರ್ರಿ. ಜನಾರ್ದನ್ ರೆಡ್ಡಿಗೆ 8 ಜನ ಗನ್ಮನ್ಗಳಿದ್ದಾರೆ. ನಾನು ಅದನ್ನ ಅಲ್ಲಗಳಿತಾ ಇಲ್ಲ, ನನಗೆ ಅಲ್ಲಗಳಿತಾ ಇಲ್ಲ. ಜನಾರ್ದನ್ ರೆಡ್ಡಿಗೂ 8 ಜನ ಗನ್ಮನ್ಗಳಿದ್ದಾರೆ. ಕೇಳಿಸ್ಕೊಳ್ಳಿ, ಅವ್ರ ಮನೆ ಮೇಲೆ ವಿಡಿಯೋ ಈಚೆ ಬಂದ ನೋಡಿ. ಜನಾರ್ದನ್ ರೆಡ್ಡಿಯ ಮನೆ ಮೇಲಿಂದ ಬಂದು ಕೇಳ್ಕೊಂಡಿರೋ ವ್ಯಕ್ತಿ ಎಲ್ಲ ಇದ್ದಾರೆ, ಆಚೆ ಬಂದಿದೆ, ವಿಡಿಯೋಗಳು ಬಂದಿದೆ. ಆದ್ರೂ ಕೂಡ
ತನಿಖೆ ಆಗ್ತದೆ, ಅದ್ರ ಮಾಹಿತಿ ಆಗಲಿ, ಅಲ್ಲಿ ಯಾರೇ ತಪ್ಪಿಸ್ತಾಗಲಿ, ನಮ್ಮ ಕಾರ್ಯಕರ್ತನೇ ಆಗಿರ್ಲಿ, ನಮ್ಮ ನೀವೆಲ್ಲ ಚೇಲ ಅಂತ ಹೇಳೋದಲ್ಲ, ಆ ಬಂದೂಕದಾರಿ ಯಾರೇ ಆಗಿರ್ಲಿ ಅವ್ರಿಗೂ ಶಿಕ್ಷೆ ಆಗ್ಲಿ, ಅದಕ್ಕೆ ಪ್ರಚೋದನೆ ಕೊಟ್ಟರು ಶಿಕ್ಷೆ ಆಗ್ಲಿ, ಅದಕ್ಕೆ ಯಾರ್ಯಾರು ಇದಕ್ಕೆ ಸಂಚು ಮಾಡಿದ್ರಲ್ಲ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಅವರ ಬೆಂಬಲಿಗರು, ಅವ್ರ ಮೇಲೂ, ಯಾಕಂದ್ರೆ ಇಲ್ಲಿ ಶುರುವಾಗಿದೆ ಎಲ್ಲಿಂದ ಜನಾರ್ದನ್ ರೆಡ್ಡಿ ನಮ್ಮ ಲೋಕೇಶನ್ ಕಾರ್ಯಕರ್ತನಿಗೆ ಧಮಕಿ ಹಾಕಿ ನಿನ್ನ ಪ್ರಾಣ ಬೆದರಿಕೆ ಹಾಕಿದ್ರೆ ಅಲ್ಲಿಂದ ಶುರುವಾಯಿತು. ಜನಾರ್ದನ್ ರೆಡ್ಡಿ ವಿಡಿಯೋ ಇಲ್ಲದ ಮಾತ್ರಕ್ಕೆ ಅಲ್ಲ ರೀ, ಬಳ್ಳಾರಿನಲ್ಲಿ ಅವ್ರಿಗೆ ಗಡಿಪಾರ ಆದಾಗ 10 ವರ್ಷ ನೆಮ್ಮದಿಯಾಗಿತ್ತು. ಬಳ್ಳಾರಿ ನೆಮ್ಮದಿಯಾಗಿತ್ತು. ಇದೆಲ್ಲಕ್ಕೂ ಮೂಲ ಯಾರು? ಇದೆಲ್ಲಕ್ಕೂ ಮೂಲ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಅವರ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು, ಯಾರ್ಯಾರಿಗೆ ದಾಳಿ ನಿಮ್ಮ ಶಾಸಕರ ಬಲಗೈ ಬಂಟ ಸತೀಶ್ ರೆಡ್ಡಿ, ನನಗೆ ಅವ್ರ ಡೆಸಿಗ್ನೇಷನ್ ಗೊತ್ತಿಲ್ಲ ಸರ್, ನಿಮ್ ಪಾರ್ಟಿ ಯಾವ ಡೆಸಿಗ್ನೇಷನ್ ಕೊಟ್ಟಿದೆ, ಹಾಗಾಗಿ ಚೇಲ ಅಂತ ತಪ್ಪಿದ್ರೆ ಕ್ಷಮೆ ಇರಲಿ. ಸತೀಶ್ ರೆಡ್ಡಿ ಅವರನ್ನು ಏನಂತ ಕರಿಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ಕಾರ್ಯಕರ್ತನನ್ನ ಬಲಿ ಪಡೆದಿದೆ ಸರ್. Shame on Satish Reddy. Shame on all the politicians who are defending Satish Reddy. ಸತೀಶ್ ರೆಡ್ಡಿಯ ಕೊಲೆಯ ಪ್ರಯತ್ನ ಮಾಡಿದವರು ಜನಾರ್ದನ್ ರೆಡ್ಡಿ. ಸತೀಶ್ ರೆಡ್ಡಿಯ ಕೊಲೆ ಪ್ರಯತ್ನ ಮಾಡಿದವರು ಸತೀಶ್ ರೆಡ್ಡಿ ಈಗ ನೀವ್ ಹೇಳಿದ ತಕ್ಷಣ ಅದು ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಮಾಡಕ್ಕಾಗಲ್ಲ. ಪೊಲೀಸ್ ತನಿಖೆ ಮಾಡ್ತಾರೆ. 26 ಜನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. 26 ಜನ ಕೇಳ್ರಿ, 26 ಜನ ಅರೆಸ್ಟ್ ಮಾಡಿದ್ದಾರೆ. ಈಗ ಜಮೀರ್ ಹೇಳಿದ ಮೇಲೆ ಯಾರನ್ನೂ ಅರೆಸ್ಟ್ ಮಾಡಿ ಮುಂಚೆ ಮಾಡಿಲ್ಲ ಅಂತೇನಿಲ್ಲ, ಮುಂಚೆನೇ ಅರೆಸ್ಟ್ ಮಾಡಿದ್ದಾರೆ. 26 ಜನ ಅರೆಸ್ಟ್ ಮಾಡಿದ್ದಾರೆ. 6 FIR ಆಗಿದೆ. 5 ಬಂದೂಕುಗಳನ್ನ ಸರೆಂಡರ್ ಮಾಡಿಸ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿಯ 8 ಬಂದೂಕುದಾರಿಗಳಿದ್ರು, ಅವರೆಲ್ಲ ನಾಪತ್ತೆಯಾಗಿದ್ದಾರೆ, ಇನ್ನೂ ಗೊತ್ತಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ದೇ ಆರ್ ಪೊಲೀಸ್ ಆರ್ ಹಂಟಿಂಗ್. ಅದು ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಮುಚ್ಚಿಕ್ಕಿದ್ರೆ ಅದು ತನಿಖೆಯಿಂದ ಬರುತ್ತೆ. ಇವತ್ತು ಇಂಪಾರ್ಟೆಂಟ್, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಎಷ್ಟು ಹೊಣೆಗಾರಿಕೆ ಇದೆ, ಬಿಜೆಪಿಗರು ಅವ್ರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಯಾಕೆ? ಬಿಜೆಪಿ ಪಕ್ಷದವರಿಗೆ ಬೇಜಾರಾದ್ರೂ ನನಗೇನ್ ಪರವಾಗಿಲ್ಲ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಯಾರ ಮನೆಯಿಂದ ಗನ್ಗಳಿಂದ ಬುಲೆಟ್ಗಳ ಆಚೆ ಬಂತು, ದಯಮಾಡಿ ಒಳಗಾಕ್ಸಿ ಸರ್. ಈ ರಾಜ್ಯದ ಒಬ್ಬ ಮತದಾರರಾಗಿ ನಾನು ಹೇಳ್ತೀನಿ, ಇಂಥ ರಾಜಕಾರಣಿಗಳು ನಮಗೆ ಬೇಕಾಗೇ ಇಲ್ಲ. ನಮಗೆ ಬೇಕಾಗೇ ಇಲ್ಲ. ಬಿಜೆಪಿ ಆದ್ರೇನು, ಕಾಂಗ್ರೆಸ್ ಆದ್ರೇನು, ನಮಗೆ ಬೇಕಾಗಿಲ್ಲ. ಇದೇ ಸ್ಟ್ಯಾಂಡ್ ಸರ್. ಜನಾರ್ದನ್ ರೆಡ್ಡಿ ಎಲ್ಲಾ ಛಲಗಳನ್ನು ಒಳಗಾಕ್ಸಿ ಸರ್. ನಾವು ವೋಟ್ ಹಾಕಿರೋದು ರೌಡಿ ರಾಜಕಾರಣಿಗಳನ್ನ ಕೂಡ ಒಳಗಾಕ್ಸಿ. ಕೇವಲ ಛೇಲಾಗಳು ಮಾತ್ರ ಅಲ್ಲ, ರೌಡಿ ರಾಜಕಾರಣಿಗಳನ್ನು ಒಳಗಾಕ್ಸಿ. ನಿಮ್ ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತ ಜನ ಡಿಸೈಡ್ ಮಾಡ್ತಾರೆ ಸರ್, ನಾನಲ್ಲ. ಅಶೋಕ್ ಗೌಡ್ರು SP ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳುತ್ತೆ ಸರ್ಕಾರ. IGN ಕೂಡ ವರ್ಗಾವಣೆ ಮಾಡುತ್ತೆ ಸರ್ಕಾರ. ಜನಾರ್ದನ್ ರೆಡ್ಡಿ ಮುಟ್ಟೋಲ್ಲ, ಶ್ರೀರಾಮುಲು ಮುಟ್ಟೋಲ್ಲ, ಭರತ್ ರೆಡ್ಡಿ ಮುಟ್ಟೋಲ್ಲ. ಎಲ್ಲರೂ ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಓಕೆ, ಐ ಅಗ್ರಿ. ಸತೀಶ್ ರೆಡ್ಡಿ ಯಾರು ಸರ್? ಅವ್ರನ್ನ ಮುಟ್ಟೋಕ್ಕೂ ಧೈರ್ಯ ಇಲ್ವಾ? ಇದು ರೆಗ್ಯುಲರ್ ಪ್ಯಾಟ್ರನ್ ಇವ್ರದ್ದು. RCB ಆಗಿರಬಹುದು, ವಾಲ್ಮೀಕಿ ಆಗಿರ್ಬೋದು, ಮುಡ ಆಗಿರ್ಬೋದು, ಯಾವುದೇ ಪ್ರಕರಣ ಆದರೂ ಸಹ ಅಧಿಕಾರಿಗಳನ್ನ ಮೇಲೆ ಗೂಬೆ ಕೂರಿಸೋದು, ಅವ್ರನ್ನ ಸಸ್ಪೆಂಡ್ ಮಾಡೋದು ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥದ್ದು ಇವರು ರೆಗ್ಯುಲರ್ ಪ್ಯಾಟ್ರನ್. ಅದೇ ಪ್ಯಾಟ್ರನಲ್ಲಿ ಇವತ್ತು ಮಾಡಿದ್ದಾರೆ. ಅದು ಎಲ್ಲದಕ್ಕಿಂತ ಜಾಸ್ತಿ ಏನು ಅಂದರೆ, 2011ರಲ್ಲಿ ಇದೇ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿ ತನ್ನ ರಾಜಕೀಯದ ಪರ್ವವನ್ನು ಏರಿದ್ದೇನೆ ಇದೇ ಬಳ್ಳಾರಿ ಪಾದಯಾತ್ರೆಯಲ್ಲಿ. ಇದೇ ಪರ್ವನ ಇಳಿಯಲಿ ಹೊರಟಿರೋದು ಇದೇ ಬಳ್ಳಾರಿಗೋಸ್ಕರ. ಏನಂದರೆ, ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಚೂರು ಬದ್ಧತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವೇನು ಹೇಳಿದ್ರಿ ಅದೇ ಮಾತುಗಳನ್ನು ನಾನು ಹೇಳಬೇಕು ಅಂತಿದೆ. ಯಾಕೆ ಅಂತಂದರೆ, ಬರೀ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ. ಆ ಶಾಸಕ ಭರತ್ ರೆಡ್ಡಿಯ ಮಾತುಗಳು ತದನಂತರದಲ್ಲಿ ಏನು ಇವೆಂಟ್ ಆಯಿತೋ ತದನಂತರದಲ್ಲಿ ಮಾತುಗಳೇನಿತ್ತು, ಏನು ಭಸ್ಮ ಮಾಡಾಕ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಹಾಗೆ ಹೀಗೆ. ಅರೆ, ನಿನ್ಗೊಬ್ಬನಿಗೆ ಅಲ್ಲಪ್ಪ 35-36 ವರ್ಷ, ನಿನ್ಗೊಬ್ಬನಿಗೆ ಅಲ್ಲ ಇರೋದು, ಬೇರೆ ತುಂಬ ಜನ ಇದ್ದಾರೆ. ಆ ಥರ ಭಾರತದಲ್ಲಿ ಅನೇಕ ಜನ ಯುವಕರಿದ್ದಾರೆ. ಆ ಥರ ಇರುತ್ತೆ. ಆದರೆ ಆ್ಯಟಿಟ್ಯೂಡ್ ಹೆಂಗಿರಬೇಕು ಒಬ್ಬ ಶಾಸಕನಿಗೆ ಅನ್ನೋದಕ್ಕೆ ತದ್ವಿರೋಧ ಇರ್ತಕ್ಕಂಥವರು ನೀನು. ಅದಕ್ಕೆ ಒಂದು. ಆಮೇಲೆ ಆ ಹೇಳಿಕೆ ಏನು, ಏಕವಚನದ ಹೇಳಿಕೆ ಅವನು. ಆಮೇಲೆ ಆ ಮಾತೇನು, ಆ ಬರ ಏನಿತ್ತು ಅದನ್ನು ಸಿದ್ದರಾಮಯ್ಯನವರು
ಅವನ ಪಕ್ಕದಲ್ಲಿ ಕುಳಿಸ್ಕೊಂಡು ಮಾತಾಡೋದಲ್ಲ, ಕಾಪಾಳೆ ಹೊಡಿಬೇಕಾಗಿತ್ತು. ಅಲ್ವಾ? ಅದೇ ಇನ್ನೊಂದ್ಸತಿ ದೇವರಾಜ ಹೇಳಿ ಸರ್, ಅರಸುವರಾಗಿದ್ದರೆ ಇನ್ನೊಂದ್ಸತಿ ಹೇಳಿ ಅಶೋಕ್ ಗೌಡ್ರೆ. ಇಲ್ಲ, ಇನ್ನೊಂದ್ಸತಿ ರಿಪೀಟ್ ಮಾಡಿ ನೀವು ಹೇಳಿದ್ದನ್ನ. ಏನು ಮಾಡಬೇಕಾಗಿತ್ತು? ಕಾಪಾಳೆ ಹೊಡಿಬೇಕಾಗಿತ್ತು. ದೇವರಾಜ ಅರಸುವರಾಗಿದ್ದರೆ ಕಳಿಸಿದವರಿಗೆ, ಮನೆಯಿಂದ ಲಾಂಗ್ಗಳನ್ನ ಕಳಿಸಿದವರಿಗೆ, ಮನೆಯಿಂದ ದೊಣ್ಣೆಗಳನ್ನ ಕಳಿಸಿದವರಿಗೆ ವಿಜೇಂದ್ರ ಅವ್ರು ಏನ್ ಮಾಡ್ಬೇಕಾಗಿತ್ತು ನೋಡಿ ಸರ್? ಹಾಗಾದ್ರೆ ಅದನ್ನು ಏನ್ ಮಾಡ್ಬೇಕಾಗಿತ್ತು ವಿಜೇಂದ್ರ ಅವರು? ಕಣ್ಣುಂದೆ ಇದೆಯಲ್ಲ ಸರ್ ದೃಶ್ಯಗಳು. ಇನ್ನೊಂದ್ಸತಿ ಪ್ಲೇ ಮಾಡ್ತೀವಿ ನೋಡಿ. ಮಹಿಳೆಯರ ಕೈ ಲಾಂಗ್ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಾಗಿತ್ತು ವಿಜೇಂದ್ರ ಅವರು? ಮಹಿಳೆಯರ ಕೈಲಿ ಕೆಜಿ ಖಾರದ ಪುಡಿ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಿತ್ತು ವಿಜೇಂದ್ರ ಅವರು? ಅದನ್ನು ಮಾತಾಡಿ ಸರ್ ದಯವಿಟ್ಟು. ಸತ್ಯವಾಗ್ಲೂ ಏನಂದ್ರೆ ಯಾರಾದ್ರೂ ಆತರ ಮಾಡಿದ್ರೆ ಕೃತ್ಯ ತಪ್ಪೆ. ಆದ್ರೆ ಅದು ವಿಚಾರ ಏನು ಅಂದ್ರೆ, ಈಗ ನನಗೆ ಯಾರೋ ಒಬ್ಬ ಅಟ್ಯಾಕ್ ಮಾಡಕ್ ಬರ್ತಾನೆ. ನಾನು ಅಟ್ಯಾಕ್ ಮಾಡಕ್ ಬಂದಾಗ ನಾನು ಏನ್ ಮಾಡ್ಬೇಕು? ನಾನು ನಿರಾಸ್ತ್ರನಾಗಿ ಮಾಡಪ್ಪ ಪರವಾಗಿಲ್ಲ ಅಂತ ಹೇಳಿ ಅಲ್ಲ, ಬೇಡ. ಈಗ ಅಟ್ಲೀಸ್ಟ್ ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ನನ್ನ ಪ್ರಾಣ ಉಳಿಸ್ಕೊಬೇಕು, ನನ್ನ ಜೀವ ಉಳಿಸ್ಕೊಬೇಕು. ನಾನು ಒಂದು ನಾನು ಇದು ಮಾಡಬೇಕು, ನನಗೆ ಏನೋ ಒಂದು ತಗೊಂತೀನಿ ಕೈಯಲ್ಲಿ ಪಕ್ಕದಲ್ಲಿರೋ. ಇವಾಗ ಏನೂ ಬೇಡ. ಒಂದು ನಾಯಿ ಎಷ್ಟೋ ಸತಿ ನನಗೆ ಆಗಿದೆ. ಅದು ಮೊನ್ನೆ 2 ವಾರದಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಬೆಳಗ್ಗೆ ನಾಯಿ ಏನು ಅಟ್ಸ್ಕೊಂಡ್ ಬರ್ತಿದೆ. ಏನ್ ಮಾಡ್ತೀರಾ? ನಿಂತ್ಕೊಂಡೆ ಖಂಡಿತವಾಗ್ಲೂ ಇಲ್ಲ. ಕಲ್ಲು ಅಲ್ಲ, ಪಕ್ಕದ ರೆಡ್ಡಿ ಅವರು ಕೂಡ ಒಬ್ಬ ಶಾಸಕರು. ಒಂದ್ ನಿಮಿಷ ನೋಡಿ. ಅವರು ಒಂದ್ ನಿಮಿಷ ನೋಡಿ, ದೊಣ್ಣೆ ಇದೆಯೋ ಲಾಂಗ್ ಇದೆಯೋ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ನನಗೆ ಇದೇನಿದೆ ದೊಣ್ಣೆ ಮತ್ತು ಲಾಂಗ್ ಕಲ್ಚರು ಬಿಜೆಪಿದಲ್ಲ. ಜೊತೆಗೆ ನಮ್ಮ ಪರಿವಾರ ಕುಟುಂಬದ ಯಾವ್ದ್ರದ್ದು ಅಲ್ಲ. ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ, ಅದ್ರ ಬಗ್ಗೆ ಏನಾಗುತ್ತೋ ಅದು ಬೇರೆ ವಿಚಾರ. ಆದ್ರೆ ಏನಂತ ಹೇಳಿದ್ರೆ, ಈಗ ಆ ಪ್ರೊಟೆಕ್ಷನ್ ಟೈಮಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ನಾವು ಆ ಪ್ರಯತ್ನ ಮಾಡ್ತೀವಿ. ಇಲ್ಲ ಇರ್ಬೋದೋ ಇಲ್ದೇನು ಇರ್ಬೋದೋ, ಅಥವಾ ನಾರಾ ಭರತ್ ರೆಡ್ಡಿನೇ ಜನಾರ್ದನ್ ರೆಡ್ಡಿ ಪರವಾಗಿ ನೀನು ಹೋಗು ಅಂತ ಕಳಿಸಿರ್ಬೋದೋ ಗೊತ್ತಿಲ್ಲ. ಆಯ್ತಾ? ಆದ್ರೆ ಈಗ ಸತೀಶ್ ರೆಡ್ಡಿ ಅವರ ಗನ್ಮನೆ ಕೊಂದಿದ್ದು ಅಂತ ಒಪ್ಕೊಂಡಿಲ್ವಾ ನೀವು? ಈ ಘಟನಾವಳಿಗಳಿಗೆ ಒಂದ್ ನಿಮಿಷ, ನನ್ನ ಇನ್ನೂ ಅತ್ಯಂತ ಪ್ರಮುಖವಾದ ಸ್ಟೇಟ್ಮೆಂಟ್ ಏನು ಅಂದ್ರೆ, DK ಶಿವಕುಮಾರ್ ಅವರು ಇವತ್ತಿನ ಪೇಪರ್ ನೆನ್ನೆ ಪೇಪರ್ ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ, ತಪ್ಪು ಆಗಿರತಕ್ಕಂಥದ್ದು ಕಾಂಗ್ರೆಸ್ ಇಂದಾನೇ ಅಲ್ಲಿ ಅಂತ ಅವರೇ ಹೇಳಿದ್ದಾರೆ. ಎಲ್ಲಾ ಪತ್ರಿಕೆಗಳು ಇದೆ, 3-4 ಪತ್ರಿಕೆಗಳು ಪ್ರಚಾರನೆ ಕೊಟ್ಟಿದ್ದು ಸಹ ಕಾಂಗ್ರೆಸ್ ಇವತ್ತಿನ ಎರಡು ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈಗ ಅವ್ರು ಹೇಳ್ತಿರ್ತಕ್ಕಂತಹದ್ದು ಅಂದ್ರೆ ಅಲ್ಲಿನ ಲೋಕಲ್ SP ಅಥವಾ FIR ಏನಾಗಿದೆ ಅಂದ್ರೆ, ತಮ್ಮ ಕಾರ್ಯಕರ್ತರು ಹೋಗಿ ಮಧ್ಯಾಹ್ನ ಏನು ಬ್ಯಾನರ್ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು, ಆ ಮನೆ ಬಾಗಿಲಿಗೆ ಕಟ್ಟಕ್ಕೆ ಏನು ಗೇಟ್ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು. ಒಂದ್ ನಿಮಿಷ, ಎಂತ ಸುಳ್ಳ್ರಿ? ಒಂದ್ ನಿಮಿಷ, ಅಲ್ಲಿಂದ 800 ಮೀಟರ್ ದೂರದಲ್ಲಿ ಬ್ಯಾನರ್ಗಳು ಯಾರು ಮಾಡ್ತಾರೆ? 800 ಮೀಟರ್. ಈಗ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ರಾಜಕೀಯ ಅಸ್ತಿತ್ವ ಹೊಂಟೋಗಿದೆ. ಸೂರ್ಯನಾರಾಯಣ ರೆಡ್ಡಿಯ ರಾಜಕೀಯ ಅಸ್ತಿತ್ವ ಹೋಗಿದ್ದು ಜಸ್ಟ್ ಬಿಕಾಸ್ ಆಫ್ ಅವ್ರ ಮನೆ ಫೈಟ್ ಇಂದ ಇವತ್ತು ಆ ಮಗ ಗೆದ್ದಿದ್ದಾನೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವನ ಮಾತೇನಿದೆಯಲ್ಲ, ಇವತ್ತು ವೆರಿ ಸಿಂಪಲ್. ಇವತ್ತು ರಾಜಕೀಯದ ಕೊನೆ ಅವಸ್ಥೆಯಲ್ಲಿ ಇರತಕ್ಕಂಥದ್ದು ಯಾರಿದ್ರೆ ಭರತ್ ರೆಡ್ಡಿ ಅವರು. ಯಾಕೆಂದ್ರೆ ಅವನು ರೌಡಿ ಎಲಿಮೆಂಟ್ ಮುಗೀತು. ನಾನು ಮತ್ತೆ ವಿಷ್ಣು ಸರ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ ನಮ್ ಸರ್ಕಾರ ಅಂತ
ದೇಶ ಹೇಳ್ತಾ ಇದ್ರಿ, ಗೋವಿಂದ ಇಡೀ ದೇಶ ಹೇಳ್ತಾ ಇತ್ತು. ಗೋವಿಂದ ಅವ್ರ ನಿಮ್ಮ ಮಾತುಗಳನ್ನೇ- ಪ್ರತಾಪ್ ಸಿಂಹ ಹೇಳಿದ್ರು. ಅಲ್ಲಂ ವೀರಭದ್ರ ಗೋವಿಂದ ಅವ್ರ ಮಾತುಗಳನ್ನೇ- ರೆಡ್ಡಿ Thank you, ಮೇಲೆ, sir. ಗ್ಯಾಂಗ್ Thank ಮೇಲೆ. you, sir. Calm down. We'll come back to you. We'll come back to you, sir. ಗೋವಿಂದ ಅವರೇ, ಅಲ್ಲಂ ಮಾತು ಕೇಳಿ. ಬಳ್ಳಾರಿಯಲ್ಲಿ ಯಾವ ಪಕ್ಷದ ರಾಜಕಾರಣಿಗಳು, ನೀವು ಬಿಜೆಪಿ ಮುಖಂಡರಿರ್ಬೋದು ಸರ್, ನೀವು ವಕೀಲರು, ಹಾಗಾಗಿ ನೀವು ಪಾರದರ್ಶಕವಾಗಿ ಮಾತನಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಯಾವ ಪಕ್ಷದ ರಾಜಕಾರಣಿಗಳು ನನಗೆ ಇವತ್ತು ಪದ ಬಳಕೆ ಮಾಡ್ಲಿಕ್ಕೆ ಬೇಸರ ಇದೆ ಸರ್, ಬಟ್ ಇಂಥ ರಾಜಕಾರಣಿಗಳ ಬಗ್ಗೆ ಇಂಥದ್ದೇ ಮಾತನಾಡಬೇಕು. ಜನ ಬೈಕೊಂಡ್ರು ಪರವಾಗಿಲ್ಲ, ಮಕ್ಕಳಿದ್ರೆ ಮ್ಯೂಟ್ ಮಾಡಿಬಿಡಿ. ಯಾವ ಪಕ್ಷದ ರಾಜಕಾರಣಿಗಳು ಸಾಚಾಗಳಾಗಿ ಉಳಿದಿದ್ದಾರೆ ಸರ್ ಬಳ್ಳಾರಿಯಲ್ಲಿ? ಮೊಟ್ಟ ಮೊದಲನೇದಾಗಿ ಸ್ಮಿತಾ, ಇದು ಜನವರಿ 1ನೇ ತಾರೀಕು ನಾವೇನು ಇಡೀ ದೇಶ ವಿದೇಶ ಇಡೀ ಪ್ರಪಂಚನೇ ಸ್ವಾಗತ ಮಾಡಬೇಕಾಗಿತ್ತು 2026ಕ್ಕೆ. ಆದರೆ ಬಳ್ಳಾರಿಯ ಒಂದು ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ನಾವು ಹೆಣವನ್ನು ನೋಡುವ ಮುಖಾಂತರ 2026 ಜನವರಿ 1ನೇ ತಾರೀಕು ಸ್ವಾಗತ ಮಾಡಬೇಕಾಯ್ತು. ಇದು ಅತ್ಯಂತ ದುರಂತ, ನಡಿಬಾರ್ದಾಗಿತ್ತು, ಇದು ನಡೀತು. ಆದರೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಈ ನೀಚವಾಗಿರ್ತಕ್ಕಂಥ ರಾಜಕೀಯ ಅಂತ ಉಲ್ಲೇಖ ಮಾಡಿದ್ರಿ. ಎಸ್, ತಪ್ಪು ಯಾರೇ ಇದ್ರೂ ಕೂಡ ಈ ನೀಚವಾಗಿರ್ತಕ್ಕಂತಹ ಒಂದು ರಾಜಕೀಯದ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ಕಾನೂನಾತ್ಮಕವಾಗಿ ಇಂತಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸ್ಮಿತಾ, ಯಾರೇ ಆಗಿರ್ಲಿ, ಈಗ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಈಗ 3ನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದು ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ಮಹರ್ಷಿ ವಾಲ್ಮೀಕಿಯ ಒಂದು ವಿಗ್ರಹ ಇಡೀ ದೇಶದಲ್ಲೇ ಇಲ್ಲ ಆ ತರ ಒಂದು ಸ್ಟ್ಯಾಚು ಮಾಡಬೇಕಾಗಿತ್ತು. ಆದರೆ ನೀವು 500, 600, ಸಾವಿರಾರು ಗಟ್ಟಲೆ ನೀವು ಬ್ಯಾನರ್ ಹಾಕ್ತಿರಲ್ಲ, ಆ ಬ್ಯಾನರ್ಗೆ ಏನಾದ್ರೂ ಪರ್ಮಿಷನ್ ಐತಾ? ಹೋಗ್ಲಿ, ಇಷ್ಟು 500, ಸಾವಿರಾರು ಗಟ್ಟಲೆ ಹಾಕಿರ್ತೀರಿ, ಏನು ಒಂದು ಬ್ಯಾನರ್ಗೋಸ್ಕರ ಈ ಬೀದಿಗೆ ಬರ್ಬೇಕಾಗಿತ್ತಾ? ತಪ್ಪು ಯಾವ್ದೇ ಆಗಿರ್ಲಿ, ಇದು ನಿರ್ದಾಕ್ಷಿಣ್ಯವಾಗಿ ತಪ್ಪೇ ಅಂತ ಹೇಳ್ತೀನಿ. ಸರ್, ಒಂದು ನಿಮಿಷ ಮುಗಿಸ್ಲಿ ಅವರು ಹೇಳಿ ಸರ್. ಆದರೆ ಇಂತಹ ಒಂದು ಸಣ್ಣ ಬ್ಯಾನರ್ಗೋಸ್ಕರ ಒಬ್ಬ ಮಾಜಿ ಮಂತ್ರಿ ಆಗಿರ್ಬೋದು, ಒಬ್ಬ MLA ಫ್ರಮ್ ಗಂಗಾವತಿ ಆಗಿರ್ಬೋದು, ಸಿಟ್ಟಿಂಗ್ MLA ಕೂಡ ಬೀದಿಗೆ ಬರ್ಬೇಕಾ? ಯಾಕಂದ್ರೆ ಬರೀ ಬ್ಯಾನರ್ ಅಲ್ಲ ಸರ್ ಗೋವಿಂದ್ ಸರ್, ಅದು ಅವ್ರ ಪ್ರತಿಷ್ಠೆ. ಬ್ಯಾನರ್ ಅಲ್ಲ, ಅಲ್ಲಿರೋದು ಅವ್ರ ಪ್ರತಿಷ್ಠೆ. ಬೀದಿಲಿ ಹರಿದೋಗಿದ್ದವ್ರ ಪ್ರತಿಷ್ಠೆ, ಬೀದಿಲಿ ಚಾಕು ಬ್ಲೇಡ್ ಪ್ರಯೋಗ ಆಗಿದವ್ರ ಪ್ರತಿಷ್ಠೆಗೆ. ಕೇವಲ ಬ್ಯಾನರ್ ಅಲ್ಲ, ಬ್ಯಾನರ್ ಅಲ್ಲಿ ಇರುವ ಫೋಟೋ, ಎಷ್ಟು ಬ್ಯಾನರ್ ಕಟ್ಟಿದ್ದಾರೆ, ಯಾರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ, ಆ ಮನೆ ಮಾಲೀಕರಿಗೆ ಅದು ಹೆಂಗ್ ಹರ್ಟ್ ಆಗ್ತಿದೆ, ಇದೆಲ್ಲ ಪ್ರತಿಷ್ಠೆ ಪ್ರಶ್ನೆ, ಪ್ರತಿಷ್ಠೆ. ನೋಡಿ, ನಾವು ಯಾವ ಕಾಲದಲ್ಲಿ ಇದ್ದೀವಿ? ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ನಾವು ಇನ್ನು ಈ ಪ್ರತಿಷ್ಠೆ, ಹಳೆ ರಾಜಕೀಯ, ಈ ಆಂಧ್ರದ ನಾವು ಪಾಲಿಟಿಕ್ಸ್ ಮಾಡ್ತೀವಿ, ಈ ರೀತಿ ಎಲ್ಲ ನಡೆಯಲ್ಲ. ಇವತ್ತು ಬಳ್ಳಾರಿ ಅತ್ಯಂತ ಶಾಂತವಾಗಿತ್ತು. ಇವತ್ತು ಗನ್ನು ರಾಜಕೀಯ, 5 ಗಂಟೆ 6 ಗಂಟೆ ಮೇಲೆ ಜನ ತಿರುಗಾಡ್ತಾ ಇಲ್ಲ ಸ್ಮಿತಾ. ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಯಾರು? ಅದು ತನಿಖೆ ಆಗಬೇಕು. ಎಲ್ರು ಸರ್, ಎಲ್ಲರೂ ಬಿಜೆಪಿ ಅವರು ಕಾರಣ, ತನಿಖೆ ಆಗಿ ಅಲ್ಲ ಬಿಜೆಪಿ ಅವರು ಕಾರಣ, ಕಾಂಗ್ರೆಸ್ನವರು ತನಿಖೆ ಆಗಬೇಕು. ಬಳ್ಳಾರಿಯ ಜನರ ಆಗ್ರಹ ಏನು ಅಂತ ಹೇಳಿದ್ರೆ, ಯಾವನೇ ತಪ್ಪು ಮಾಡಿರ್ಲಿ ಅವ್ನು ಒಳಗಡೆ ಹಾಕ್ಲಿ. ಇಂತಹ ಒಂದು ಕೆಲಸ ರಿಮಾರ್ಕ್ ಕೂಡ ಆಗಿಲ್ಲ. 20 ನಿಮಿಷ ಆಗೋಯ್ತು. ರಾಜುಗೌಡ್ರೆ, ಮಹರ್ಷಿ ವಾಲ್ಮೀಕಿ ಅವರು ರಾಮರಾಜ್ಯದ ಕಲ್ಪನೆಯನ್ನ ನಮ್ಮೆಲ್ಲರಿಗೆ ಬಿತ್ತದಂತವ್ರು ರಾಮಾಯಣ ಬರೆಯೋ ಮೂಲಕ. ಅವರೇನಾದ್ರೂ ಇದನ್ನೆಲ್ಲ ಗಮನಿಸ್ಬಿಟ್ಟಿದ್ರೆ, ನನಗೆ ಸವಾಸ ಬೇಡಪ್ಪ ನಿಮಗಳದು. ಬಳ್ಳಾರಿಯಲ್ಲಿ ರಾಮರಾಜ್ಯ ಅಲ್ಲ, ರಾವಣ ರಾಜ್ಯನೂ ಅಲ್ಲ ಸರ್, ಅದು ರಾಕ್ಷಸರ ಸಾಮ್ರಾಜ್ಯ ಕೂತಿದೆ. ಇಂಥವ್ರ ಬಾಯಲ್ಲಿ ವಾಲ್ಮೀಕಿ ಹೆಸರು, ಇಂಥವ್ರ ಬಾಯಲ್ಲಿ, ನಾನು ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ಸರ್, ಹಾಗಾಗಿ ನಿಮ್ಮ ಅಬ್ಜೆಕ್ಷನ್ ಇರಬಾರ್ದು. ವಿಷ್ಣುವರೇ, ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ನಾನು, ನಿಮ್ಮ ಅಬ್ಜೆಕ್ಷನ್ ಇರಬಾರ್ದು. ವಾಲ್ಮೀಕಿ ಅವರ ಹೆಸರು ಹೇಳಲಿಕ್ಕೆ ಬಳ್ಳಾರಿಯ ಯಾವ ಪಕ್ಷದ ರಾಜಕಾರಣಿಗಳು ಕೂಡ ನೈತಿಕತೆ ಉಳಿಸ್ಕೊಂಡಿಲ್ಲ. ಬನ್ನಿ ಸರ್, ರಾಜಗೌಡ್ರ ರಿಯಾಕ್ಷನ್ ಆದ್ಮೇಲೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ರಾಜಗೌಡ್ರ ಉತ್ತರ ಕೊಡ್ಲಿ. ಯಾರಿಗೆ ಉಳಿದಿದೆ ನೈತಿಕತೆ ವಾಲ್ಮೀಕಿ ಅವರ ಹೆಸರು ತಗೊಳಕ್ಕೆ? ರಾಜಗೌಡ್ರು, ಇಲ್ಲ, ಇಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರ ಏನಂದರೆ, ಪೊಲೀಸ್ ಸಿಸ್ಟಮ್ ಫೇಲ್ ಆಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ಬಳ್ಳಾರಿ ಸ್ನೇಹಿತರು ಒಂದು ಮಾತು ಹೇಳಿದ್ರು, 8 ಗಂಟೆಗೆ ಅಲ್ಲೇ ಆಯಿತು, 9 ಗಂಟೆಗೆ ನಾವೆಲ್ಲ ಸಭೆ ಸೇರಿದ್ರಿ, 8 ಗಂಟೆಗೆ ರಾಜಶೇಖರ್ ಮೇಲೆ, ಅವ್ರು ಯಾರು ರಾಜಶೇಖರ್ ಅಂತೀನಿ, ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆಯಿತು ಅಂತ ಹೇಳ್ತಾರೆ. ಬೆಳಗ್ಗೆ ಫ್ಲೆಕ್ಸ್ ಕಟ್ಟಕ್ಕೆ ಹೋಗದಾಗ ಗಲಾಟೆ ಆಯಿತು ಅಂತ ಹೇಳ್ತಾರೆ. 8 ಗಂಟೆಗೆ ಅಲ್ಲ ಸರ್ ಆಗಿದ್ದು, ಹೇಳಿ ಸರ್. ಸಾಯಂಕಾಲ 5:30, 6 ಗಂಟೆಗೆ ಆಗಿದ್ದು. 8 ಗಂಟೆಗೆ ಅಲ್ಲ ಆಯ್ತು, 6 ಗಂಟೆಗೆ ನೀವೇ ಹೇಳಿದ್ದು. ಸ್ವಲ್ಪ ಹಿಂದೆ ತಿರುಗಿಸಿ ನೋಡಿ, ನೀವು ಹೇಳ್ದಾಗೆ ಬರ್ಕೊಂಡಿದ್ದೀನಿ. ತಪ್ಪಿದ್ರೆ ತಿದ್ಕೊಳ್ಳೋಣ, ಪರವಾಗಿಲ್ಲ. ಅಲ್ಲ ಅವ್ರು 9 ಗಂಟೆಗೆ ಬಂದಿದ್ದು, 8 ಗಂಟೆಗೆ ಸಭೆ ಸೇರಿದ್ದು, ಅಲ್ಲೇ ಆದ್ಮೇಲೆ ಸಭೆ ಸೇರಿದ್ದು ಅಂತ ಹೇಳಿದೆ. ಅಟ್ಯಾಕ್ ಆಗಿದ್ದು ಆಲ್ಮೋಸ್ಟ್ 6 ಗಂಟೆಗೆ ಹಂಗೆ. ಸರಿ ಸರ್, ಅಟ್ಯಾಕ್ ಯಾಕಾಯ್ತು ಸರ್? ಸರ್, ಅಟ್ಯಾಕ್ ಯಾಕಾಯ್ತು ಸರ್? ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಯ್ತು ಸರ್?
ಅಟ್ಯಾಕ್ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಗಿದೆ ಅಂತ ಒಂದ್ ನಿಮಿಷ ನಾನು ಹೇಳ್ತೇನೆ. ಸತೀಶ್ ರೆಡ್ಡಿ ಅವರು ಬ್ಯಾನರ್ ಹರಿದ ಮೇಲೆ ಜಸ್ಟ್ ಸ್ಪಾಟ್ ಹೋಗಿದ್ದಾರೆ. ಅದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಆಫೀಸ್ ಕಚೇರಿ. ಸರ್ ಸತೀಶ್ ರೆಡ್ಡಿ ಪೊಲೀಸಾ ಸರ್? ಹೇಳಿ ಸತೀಶ್ ರೆಡ್ಡಿ ಪೊಲೀಸಾ ಸರ್? ಸತೀಶ್ ರೆಡ್ಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ, ಕಾಂಗ್ರೆಸ್ ಪಕ್ಷದ ನಾಯಕ. ಅವರು ಜವಾಬ್ದಾರಿ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅದೇ ರೀತಿ ವಾಲ್ಮೀಕಿ ಬ್ಯಾನರ್ ಯಾಕೆ ಹರಿದಿದ್ದಾರೆ, ಅವ್ರಿಗೆ ಏನು ಹಕ್ಕಿದೆ ಅಂತ ನೋಡಕ್ ಹೋಗಿದ್ದಾರೆ. ನೋಡಕ್ ಹೋಗಿದ ತಕ್ಷಣ ಏಕಾಕಿ ಅವರು ಅಟ್ಯಾಕ್ ಮಾಡಿ ಜಖ ಮಾಡಿಸಿದ್ದಾರೆ. ಅದಕ್ಕಾಗಿ ಜನತೆಗೆ ಒಂಚೂರು ಗೌರವ ಕೊಡಿ ಸರ್ ಪ್ಲೀಸ್. ಈಗ 5:15 ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಬ್ಯಾನರ್ ಬೆಳಗ್ಗೆಯಿಂದ ಬ್ಯಾನರ್ ಕಟ್ಟಿದ್ದೀರಿ. ವಾಲ್ಮೀಕಿ ಜಯಂತಿ, ನಿಜವಾಗ್ಲೂ ವಾಲ್ಮೀಕಿ ಜಯಂತಿ ಮಾಡೋದ್ರ ಬಗ್ಗೆ ಯಾರ ಅಬ್ಜೆಕ್ಷನ್ ಇಲ್ಲ. ವಾಲ್ಮೀಕಿ ಜನಾಂಗನ ಎಸ್ಟಿಗೆ ಸೇರಿಸೋದ್ರಲ್ಲಿ ದೇವೇಗೌಡರ ಪಾತ್ರ ತುಂಬ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಇವತ್ತು ಆ ಜನಾಂಗ ಮೇಲ್ದರ್ಜೆಗೆ ಬರಲಿ, ಮತ್ತು ಜನಾಂಗದ ಗುರುಗಳಾದಂಥವ್ರ ಅವ್ರ ವಿಚಾರ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಉತ್ಕಟ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಒಂದು ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಪ್ರತಿಮೆ ಮಾಡಲಿಕ್ಕೆ ಮೊದಲು ಪರ್ಮಿಷನ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಎರಡನೇ ವಿಚಾರಕ್ಕೆ ಬರೋಣ, ಫ್ಲೆಕ್ಸ್ಗಳು ಕಟ್ಟೋದ್ರ ಬಗ್ಗೆ. ಸಾವಿರಾರು ಫ್ಲೆಕ್ಸ್ಗಳು, ಈಗ ನಮ್ಮ ವಕೀಲರ ವಿಚಾರದ ಬಗ್ಗೆ ಹೇಳಿದ್ರು, ಸಾವಿರಾರು ಫ್ಲೆಕ್ಸ್ಗಳು ತಂದು ಕಟ್ತಾ ಇದ್ದೀರಿ ಅಂತ. ಇದೇ ರಾಜ್ಯ ಸರ್ಕಾರ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಕೂಡ ನಗರಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಕಾನೂನು ಮಾಡಿತ್ತು. ಅದು ಯಾವ ಕಾನೂನು ಇಟ್ಕೊಂಡು ಕಟ್ಟಿದ್ರು ಗೊತ್ತಿಲ್ಲ. ಅದಾದಮೇಲೆ ಅವ್ರ ಮನೆ ಮುಂದೆ ಕಟ್ಟಿದ್ರು, ರೋಡಲ್ಲಿ ಕಟ್ಟಿದ್ರು, ಇನ್ನೊಂದು ಕಟ್ಟಿದ್ರು. ಗಲಾಟೆ ಆಯಿತು ಅಂದಾಗ, ಒಂದು ಗಲಾಟೆ ಆದಾಗ ಪೊಲೀಸ್ನವ್ರ ಕರ್ತವ್ಯ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಚೇಲ ಅನ್ನೋ ಪದನ ನಾವು ಇವ್ರಿಗೆ ಬಳಸಬಾರ್ದು, ಅಲ್ಲಿರುವಂಥ ಪೊಲೀಸ್ನವ್ರಿಗೆ ಬಳಸಬೇಕಾಗ್ತದೆ. ಇನ್ಸ್ಪೆಕ್ಟ್ರಿಗೆ ಬಳಸಬೇಕು, ಕೇಳಿ, DYSPಗೆ ಬಳಸಬೇಕು, ಅಡಿಷನಲ್ SPಗೆ ಬಳಸಬೇಕು. ಯಾಕೆ ಅಂತ ಕೇಳಿ, ಇಷ್ಟೆಲ್ಲ ಘಟನೆಗಳಾದರೂ ನೀವು ಆ ಕಾಂಗ್ರೆಸ್ನವರು ಮತ್ತೆ ಸಭೆ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೋಡಿ, ಯಾವುದೇ ಒಂದು ಗಲಾಟೆ ಆಗುವಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾದ್ದು ಪೊಲೀಸ್ನವ್ರ ಕರ್ತವ್ಯ. ನೋಡಿ, ಅಲ್ಲ, 5:15 ಗಲಾಟೆ ಆಯ್ತು ಅಂದಾಗ 8 ಗಂಟೆಗೆ 100 ಜನ ಕಾರ್ಯಕರ್ತರು ಸೇರ್ಕೊಂಡ್ರು ಕಾಂಗ್ರೆಸ್ನವರು ಅಂತ ಹೇಳಿದ್ರು. ನೀವ್ ಏನ್ ಮಾಡ್ತಾ ಇದ್ರಿ? ಪೊಲೀಸ್ನವ್ರನ್ನ ನಾನು ಕೇಳೋ ಪ್ರಶ್ನೆ. ಯಾಕೆಂದ್ರೆ ಇದು ಒಂದು ವ್ಯಕ್ತಿ ಪ್ರಾಣದ ವಿಚಾರ. ಈ ದೇಶದಲ್ಲಿ ಒಬ್ಬ MLAಗೆ ಅವನ ಪ್ರಾಣಕ್ಕೆ ಹೆಂಗ್ ಸೆಕ್ಯೂರಿಟಿ ತಗೊಳ್ಳೋಂತ ಹಕ್ಕಿದೆಯೋ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ, ನನಗೂ ಇದೆ. ಕಟ್ಟ ಕಡೆಗೆ ಬೀದಿಲಿ ಒಂದು ನಾಯಿನ ಸಾಯಿಸಿದ್ರು ಅವನ್ನ ಜೈಲ್ಗೆ ಹಾಕುವಂತ ವ್ಯವಸ್ಥೆ ಇದು ನಮ್ದು. ಇಂಥ ವ್ಯವಸ್ಥೆಯಲ್ಲಿ ನೀವು 100 ಜನ ಸೇರ್ತಾರೆ ಅಂದಾಗ ನೀವ್ ಏನ್ ಮಾಡ್ತಾ ಇದ್ರಿ ಪೊಲೀಸ್ನವರು? ನೋಡಿ, ಅದೆಲ್ಲ ಆದ್ಮೇಲೆ ಏನೂ ಗೊತ್ತಿಲ್ಲ ಏಕಾಏಕಿ ಬಂದಂತ SP ಮೇಲೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದಾಗ ಆ ಅಡಿಷನಲ್ SP, ಆ DYSP, ಆ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡ್ದಲೆ ವರ್ಷಾನ್ಗಟ್ಲೆಯಿಂದ ಅಲ್ಲಿದ್ದೀರಿ. ಅಲ್ಲಿ ನೇಟಿವಿಟಿ ಏನು ಅಂತ ಗೊತ್ತಿದೆ, ಜನಗಳ ನಾಡಿ ಮಿಡಿತ ಏನಂತ ಗೊತ್ತಿದೆ, ಯಾರು ರೌಡಿಗಳಿದ್ದಾರೆ. ಈಗ ಲಾಂಗ್ ಇಟ್ಕೊಂಡು ಯಾರೋ ಹೆಣ್ಮಗಳು ನಿಂತಿದ್ರು ಅಂತ ಹೇಳಿದ್ರಿ, ಇವರೆಲ್ಲ ಯಾರು, ಇವ್ರ ಹಿನ್ನೆಲೆ ಏನು ಅಂತ ಎಲ್ಲ ಪ್ರತಿಯೊಬ್ಬದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಇರ್ತದೆ. ಅದ್ರ ಕಡೆ ನಿಮಗೆ ಗಮನ ಇಲ್ದಲೆ 9 ಗಂಟೆಗೆ ಜನ ಸೇರಕ್ ಬಿಡ್ತೀರಿ ಅಂದ್ರೆ ಮತ್ತೆ ಗಲಭೆಗಳಾಗ್ತಲೆ, ಸಾವುಗಳಾಗ್ತಲೆ ಇರುತ್ತಾ ಅನ್ನೋದನ್ನು ಒಂದ್ಸತಿ ಯೋಚನೆ ಮಾಡ್ಬೇಕು. ನೋಡಿ, ಒಂದ್ ನಿಮಿಷ ನಟರಾಜ್ ಗೌಡ್ರೆ ಮುಗಿಸ್ಬಿಡ್ತೀನಿ, ಆಮೇಲೆ ಪ್ಲೀಸ್ ಅಣ್ಣ, ನಿನ್ ಸರ್ಕಾರ ಐತೆ, ನಿಮ್ ದರ್ಬಾರ್ ನಡೀತಾ ಇದೆ, 200 ಜನ ಕೊಲ್ಸೋ ತಾಕತ್ತು ನಿಮ್ಗಿದೆ, ಅದನ್ನ ಸಮರ್ಥಿಸ್ಕೊಳ್ಳೋಕೆ ನಮ್ಮ ಅಡ್ವೊಕೇಟ್ ಕೂಡ ಒಂದು ಮಾತು ಹೇಳಿದ್ರು, ಒಂದು ಇಂಪಾರ್ಟೆಂಟ್ ಒಂದು ಮಾತು ಹೇಳಿದ್ರು, ಅಲ್ಲಿ ಬ್ಯಾನರ್ಗಳಿಗೆ ಪರ್ಮಿಷನ್ ತಗೊಂಡಿದ್ದಾರಾ ಅಂತ. ಇದು ಕೇಳೋಂತ ವಿಷಯ, ತಪ್ಪಿಲ್ಲ. ಬ್ಯಾನರ್ ಪರ್ಮಿಷನ್ ತಗೊಂಡಿದ್ದಾರಪ್ಪ ಅಂದ್ರೆ ಆಯೋಜಕರು ಪರ್ಮಿಷನ್ ತೋರಿಸ್ತಾರೆ, ನಂಬರ್ 1. ಎರಡನೇದು ತಗೊಂಡಿದ್ದಾರಾ ಇಲ್ವೋ ಅಂತ ಹೇಳಿ ಈ ಬ್ಯಾನರ್ನ ಅರ್ಧಾಕದ ಸಂಸ್ಕೃತಿ ಇದೆಯಲ್ಲ, ಯಾರೋ ಉತ್ಸವ ಮಾಡ್ತಾವ್ರಿ, ಅದು ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ಅನಾವರಣ ಉತ್ಸವ ಮಾಡ್ತಾವ್ರಿ. ಒಬ್ಬ ಜನಾರ್ದನ್ ರೆಡ್ಡಿ ಅಂತಹ ಮಾಜಿ ಮಂತ್ರಿಗೆ, ಬಿಜೆಪಿಯ ಹಿರಿಯ ನಾಯಕರಿಗೆ, ಬಿಜೆಪಿಯ ಸಾಕ್ಷಿ ಕೊಡ್ತಿದ್ದಾರೆ. 25 ನಿಮಿಷ ಕಾಂಗ್ರೆಸ್ನವರು ಭಾಷಣ ಮಾಡಿದ್ದಾರೆ. ಇಲ್ಲಿ 5 ನಿಮಿಷ ಇಲ್ಲ ಸರ್, ಬಿಜೆಪಿ ಸಂಯಮ ಇಲ್ಲ ಅಂದ್ರೆ ಜನತೆ ಗನ್ ಹಿಡ್ಕೊಂಡು ಕತ್ತರಿಸಾಕ್ಬಿಡ್ತೀನಿ, ಬೆಂಕಿ ಇಕ್ಬಿಡ್ತೀನಿ ಅಂದ್ರು ನಾವು ಕೇಳ್ಬೇಕು, ಭಸ್ಮ ಮಾಡ್ತೀನಿ ಅಂದ್ರು ಮೈ ಮೇಲೆ ಬಂದಂಗಿದೆ. ಯಾಕ್ರಿ ಜನಾರ್ದನ್ ರೆಡ್ಡಿ ಬರುತ್ತೆ? ವಿಷಯಕ್ಕೆ ಬನ್ನಿ
ಭರತ್ ರೆಡ್ಡಿಗೋಸ್ಕರ ನೀವು ಈ ತರ ಬಂದು ಮಾತಾಡೋದು ಅಲ್ಲ, ತಪ್ಪು. ನೀವು ಅವನೊಬ್ಬ ಅಯೋಗ್ಯ ಇದ್ದಾನೆ. ನೀವು ಹಂಗೆಲ್ಲ ಅನ್ಬಾರ್ದು. ನೀವು ಭಾಷೆ ಈ ಭಾಷೆ ಇಲ್ಲ, ಈ ಭಾಷೆ ಇಲ್ಲ. ಬಿಜೆಪಿ ವಕ್ತಾರ ನಿಮ್ಮ ಭಾಷೆ ಇಲ್ಲ. ಅಯೋಗ್ಯ ನಿಮ್ಮ ಜನಾರ್ದನ್ ರೆಡ್ಡಿ ಕೇಳಿ, ಅಯೋಗ್ಯ ನಿಮ್ಮ ಜನಾರ್ದನ್ ರೆಡ್ಡಿ ಕೇಳಿ. ಯಾರು ಅಭಿವೃದ್ಧಿ ಮಾಡಿದ್ದಾರೆ. ಇದೇ ಭರತ್ ರೆಡ್ಡಿ ಮನೆಗೆ ಬಂದಾಗ ಭರತ್ ರೆಡ್ಡಿ ಬಗ್ಗೆ ನೀವು ಮಾತಾಡೋದು ತಪ್ಪಿದೆ. ನೀರ್ ಕುಡೀರಿ, ಸಮಾಧಾನ ಮಾಡ್ಕೊಳ್ಳಿ ಇಬ್ರು. ನೋಡಿ ಸರ್, ಸ್ಕ್ರೀನಲ್ಲಿ ಅವರು ಇಲ್ಲ, ನೀವು ಇಲ್ಲ. ಕಾಮ್ ಡೌನ್. ಇರೋದು ನಾನೊಬ್ಬಳೆ. ಸೊ ಇಬ್ರು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀರ್ ಕುಡಿಬಹುದು. ರಿಲ್ಯಾಕ್ಸ್ ಅಂಡ್ ಹ್ಯಾವ್ ವಾಟರ್. ರಾಜಗೌಡ್ರೆ ಮುಂದುವರ್ಸಿ. ನಾನು ಇಬ್ಬರಿಗೂ ಹೇಳಿದೀನಿ, ನಾನು ಅಬ್ಜೆಕ್ಟ್ ಮಾಡಿದೀನಿ. ಶಾಸಕರಿಗೆ ಆ ತರ ಪದ ಪ್ರಯೋಗ ಮಾಡೋದು ಬೇಡ ಅಂತ ಹೇಳಿ ನಾನು ಹೇಳಿದೀನಿ. ಥ್ಯಾಂಕ್ ಯು. ಮುಂದುವರ್ಸಿ ರಾಜಗೌಡ್ರೆ. ಏನ್ರಿ ಆಡಳಿತ ಪಕ್ಷದ ನಾಯಕರೇ, ನಮ್ಮ ಮೇಲೆ ಯಾಕೆ ನೀವು ಕ್ವಿಕ್ ಆಗಿ ವಿಷಯಕ್ಕೆ ಬನ್ನಿ ಸರ್. ನನಗೆ ಬೇರೆ ಪ್ಯಾನಲಿಸ್ಟ್ ಪ್ರಶ್ನೆ ಕೇಳಕ್ಕಿದೆ. ದೌರ್ಜನ್ಯ ಮಾಡಬೇಡಿ ಸಮಯ ಕೊಟ್ಟಿದ್ದಾರೆ, ಮತ್ತೆ ಕೇಳಕ್ಕೆ ಬೇಡಿ. ವಿಷಯ ಮಾತಾಡಿ. ಸತ್ಯ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಇನ್ಯಾರನೋ ಮೈ ನೋಡಿ, ನಾನು ಮಾತಾಡ್ತಾ ಇದ್ದೆ, ಮಾತಾಡಕ್ಕೂ ಅಬ್ಜೆಕ್ಷನ್ ಮಾಡಿದ್ರಿ. ಅದಾದ್ಮೇಲೆ ಇನ್ಯಾರನೋ ಮೈ ಮೇಲೆ ಹೇಳ್ಕೊಂಡಿದ್ದೀರಿ. ಸ್ವಾಮಿ, ನಾನು ಜನತೆ ಪರವಾಗಿ ಕೇಳ್ತಾ ಇದ್ದೀನಿ ಸ್ವಾಮಿ, ಬಡವರ ಬಗ್ಗೆ ಕೇಳ್ತಾ ಇದ್ದೀನಿ. ಇವತ್ತಲ್ಲಿ ಒಬ್ಬ ಬಡ ವ್ಯಕ್ತಿ ಸಾವಾಗಿದೆ, ಅವನು ಯಾವ ಪಕ್ಷದ ಕಾರ್ಯಕರ್ತನಾಗಲಿ, ಕಾರ್ಯಕರ್ತನ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಜೀವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದಲೇ ನೀವು ಅವ್ರನ್ನ ಆವೇಶಕ್ಕೆ ಕೇಳ್ಕೊಂಡಿದ್ದೀರಾ, ಇವ್ರನ್ನ ಆವೇಶಕ್ಕೆ ಕೇಳ್ಕೊಂಡು. ಸ್ವಾಮಿ, ಹಂಗಾರೆ ಬಡವ್ರು ಕಾನೂನು ಕೇಳಲೇಬಾರ್ದ ಸ್ವಾಮಿ? ನಮ್ಮಂತವ್ರಿಗೆ ಅಕ್ಕೇ ಇಲ್ವಾ ಸ್ವಾಮಿ? ನೀವು ನೋಡಿ ಸಬ್ಜೆಕ್ಟ್ ಅಲ್ಲ, ನಾನೆಲ್ಲ ಕೂಗಾಡಿದ್ದು. ನೀವು ಮಧ್ಯ ನೋಡಿ ಹಿಂಗೆ ಮಾತಾಡಿ ಸಬ್ಜೆಕ್ಟನ್ನು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನೋಡಿ ಸ್ಮಿತಾ, ಈಗ ಅವ್ರು ಹೇಳ್ತಾರೆ ಗಾಳಿಲಿ ಗುಂಡೊಡೆದ್ರು ಅಂತ ಇವ್ರು ಹೇಳಿದ್ರು, ಕಾಂಗ್ರೆಸ್ ಲೀಡರ್ ಒಬ್ರು ಹೇಳಿದ್ರು. ಗಾಳಿಲಿ ಗುಂಡೊಡೆದಿದ್ರೆ ಕುತ್ತಿಗೆಗೆ ಮತ್ತೆ ಒಬ್ಬ ವ್ಯಕ್ತಿಗೆ ತಾಕ್ತಾ ಇರಲಿಲ್ಲ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಯಾರೇ ಗಲಾಟೆ ಮಾಡಲಿ, ಈಗ ಲಾಂಗ್ ಹಿಡ್ಕೊಂಬಂದ್ರ ಅವ್ರನ್ನ ಅರೆಸ್ಟ್ ಮಾಡಿ. ನೀವು ಬೆಳಗ್ಗೆನೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆದವರು, DYSP ಆದವರು ನಿಜವಾಗ್ಲೂ ಈ ಪರಿಸ್ಥಿತಿ ಪ್ರಕ್ಷುಬ್ಧ ಆಗ್ತಾ ಇದೆ ಅಂದಾಗ ನೀವು ಅಲ್ಲಿ ಪಂಚನಾಮೆ ಮಾಡಿ ಏನೇನಿದೆ ಸೀಸ್ ಮಾಡಬೇಕಾದ ಕರ್ತವ್ಯ ನಿಮ್ದಾಗಿತ್ತು. ಬೆಳಗಿಂದ ಸಾಯಂಕಾಲದವರೆಗೂ ನೀವೇನ್ ಮಾಡ್ತಾ ಇದ್ರಿ ಅನ್ನೋದು ಇಲ್ಲಿ ಕಾಡುವಂಥ ಪ್ರಶ್ನೆ. ಎಲ್ಲೇ ಒಂದು ಗಲಾಟೆ ಆದರೆ ಇಮಿಡಿಯೇಟ್ ಆಗಿ 2-3 ಪ್ಲಾಟೂನ್ ಗಾಡಿಗಳನ್ನ ತಗೊಂಡೋಗಿ CAR DAR ಅಂತೇಳಿ ಕೋಟ್ಯಾಂತರ ರೂಪಾಯಿ ಜನಗಳ ತೆರಿಗೆ ಹಣನ ಪೊಲೀಸ್ ಇಲಾಖೆ ಮೇಲೆ ವ್ಯಯ ಮಾಡ್ತಾ ಇದ್ದೀವಿ. ನೀವು ಅವ್ರನ್ನ ಯಾಕೆ ಬಳಸ್ತಿಲ್ಲ? ಲಾಠಿ ನೋಡಿ, ಲಾಸ್ಟ್ ಎಂಡಿಗೆ ಒಂದು ಜೀವ ಹೋಗೋವರೆಗೂ ಇರ್ತೀರಾ. ಆಮೇಲೆ ಅದೇ MLA ಅಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರ್ತಾರೆ ಅಂದಾಗ ನೀವು ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಬಂದಿದ್ದೀರಿ. ನೀವು ಸೆಕ್ಯೂರಿಟಿ ಇದ್ದಾಗ ಪ್ರೈವೇಟ್ ಗನ್ಮ್ಯಾನ್ಗಳು ಫೈರ್ ಮಾಡೋವರೆಗೂ ನೀವೇನು ಮಾಡ್ತಾ ಇದ್ರಿ? ಯಾರೇ ಆಗಲಿ, ಈಗ ರಸ್ತೆಯಲ್ಲಿ ನಿಂತು ಪ್ರೈವೇಟ್ ಗನ್ಮ್ಯಾನ್ ಫೈರ್ ಮಾಡ್ತಾನೆ ಅಂದ್ರೆ ಮತ್ತೆ ಪೊಲೀಸ್ನವ್ರ ಕೆಲಸ ಏನಲ್ಲಿ? ಹಾಗಾದ್ರೆ ಪೊಲೀಸ್ ವ್ಯವಸ್ಥೆ ಹಾಕಬೇಕು. ಇದ್ರ ಬಗ್ಗೆನೇ ನನಗೆ ಪ್ರಶ್ನೆ ಇದೆ. ವಿಷ್ಣು ಅವರು ಅಲ್ಲೇ ಇದ್ದಿದ್ರಿಂದ ಬಂದೆ ಸರ್. ವಿಷ್ಣು ಅವರೇ, ಈಗ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಹೌದಾ ಸರ್? ಹೌದು. ಎಷ್ಟೊತ್ತಿಗಾಗಿದೆ ಈ ಘಟನೆ? ಹೌದು ಮೇಡಮ್, ಸಾಯಂಕಾಲ ಆಗಿದೆ. ನಾನು ಸ್ಪಾಟಲ್ಲಿ ಇದ್ದಿಲ್ಲ. ಸತೀಶ್ ರೆಡ್ಡಿ ಅವರು ಜಖಮಾದಾಗ ನಾನು ಸ್ಪಾಟಲ್ಲಿ ಇದ್ದಿಲ್ಲ. ನನಗೆ 1 ತಾಸು ಆದಮೇಲೆ ಮಾಹಿತಿ ಬಂತು. ನಾನು ಪಕ್ಷದ ಕಾರ್ಯಾಧ್ಯಕ್ಷ, ನಾನು ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ. ನನಗೆ 1 ತಾಸು ಆದಮೇಲೆ ಮಾಹಿತಿ ಬಂತು ಮೇಡಮ್. ಆಗ ನಾನು ಸ್ಪಾಟ್ ಹೋಗೋಣ ಅಂತ SP ಸರ್ಕಲ್ ಇಂದ ಸುಮಾರು 1/2 ಕಿಲೋಮೀಟರ್ ಇರುತ್ತೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ. ಮೇಡಮ್, ನಾನು ಅಲ್ಲಿ ಹೋದಾಗ 8:45ಕ್ಕೆ ನಾನು SP ಸರ್ಕಲ್ ಹೋಗಿದ್ದೀನಿ. ಅವರು ಕೂಡ ನಮ್ಮ ಭರತ್ ರೆಡ್ಡಿ ಅವರು ಸ್ಪಾಟಲ್ಲಿ ಇದ್ದಿಲ್ಲ, ಅವರು ನಮ್ಮ ನಗರದಲ್ಲಿ ಇದ್ದಿಲ್ಲ, ಅವರು ಹೊಸಪೇಟೆಯಿಂದ ಬಂದರು ಮೇಡಮ್ ಸ್ಪಾಟ್ಗೆ. ಯಾಕಂದ್ರೆ ಈ ವಿಷಯ ತಿಳ್ಕೊಂಡು ಬಂದಿದ್ದಾರೆ. ಹೊಸಪೇಟೆಯಿಂದ ಬರಬೇಕಾದ್ರೆ ಮಿನಿಮಮ್ 2 ಅವರ್ಸ್ ಬೇಕು ಮೇಡಮ್ ಬಳ್ಳಾರಿಗೆ. ಮಾಹಿತಿಯ ಪ್ರಕಾರ, ನಾರಾ ಭರತ್ ರೆಡ್ಡಿ ಅವರೇ ಕೊಟ್ಟ ಮಾಹಿತಿ ಪ್ರಕಾರ ಸರಿಸುಮಾರು 4 ರಿಂದ 6 ಗಂಟೆ ಒಳಗಡೆ ಅಟ್ಯಾಕ್ ಆಗಿದೆ. ಅದಾದ್ಮೇಲೆ ಇಮಿಡಿಯೇಟ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅದಾದ್ಮೇಲೆ ನಾರಾ ಭರತ್ ರೆಡ್ಡಿ ಅವರು ಸ್ಪಾಟಿಗೆ ಬರೋದು. ಈಗ ಸತೀಶ್ ರೆಡ್ಡಿ ಅವರೇ ಆ ಜಾಗದಲ್ಲಿ ಇಲ್ಲ ಅಂದಮೇಲೆ ಅವರ ಖಾಸಗಿ ಗನ್ಮ್ಯಾನ್ಗಳಿಗೆ ಅಲ್ಲಿ ಏನ್ ಕೆಲಸ ಸರ್? ಯಾಕೆ ನಿಂತಿದ್ರು ಅವರಲ್ಲಿ? ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ಹೋಗಿಲ್ವಲ್ಲ, ಫಸ್ಟ್ ಸತೀಶ್ ರೆಡ್ಡಿ ಅವ್ರ ಜೊತೆ ಹೋಗಿದ್ದಾರೆ ಗನ್ಮ್ಯಾನ್ಗಳು. ಸತೀಶ್ ರೆಡ್ಡಿ ಅವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಕೂಡ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಸ್ಪಾಟ್ ಅಲ್ಲಿ ಇದ್ದಾರೆ. ಅವರದೇ ಗನ್ ನಿಂದ ಫೈರ್ ಆದ ಬುಲೆಟ್ ರಾಜಶೇಖರನ ಪ್ರಾಣ ತೆಗೆದಿದೆ. ಸತೀಶ್ ರೆಡ್ಡಿ ಅವರು ಇಲ್ಲದ ಸಮಯದಲ್ಲಿ ಅವ್ರಿಗೆ ಏನ್ ಕೆಲಸ ಸರ್? ಅಲ್ಲಿ ಏನ್ ಕೆಲಸ?
ಮೇಡಮ್ ರಾಜಶೇಖರ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವ್ರ ಜೊತೆ ಹೋಗಿಲ್ಲ ಮೇಡಮ್. ಅವರು MLA ಬಂದಾಗ MLA ಬಂದಿದ್ದಾರೆ ಅಂತ ಹೇಳಿ ನೋಡಕ್ ಬಂದಿದ್ದಾರೆ ಅಷ್ಟೇ. ರಾಜಶೇಖರ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವ್ರ ಜೊತೆ ಇದ್ದಿಲ್ಲ. ಅವರು ಸರಿ ಸುಮಾರು 8:45 ಮೇಲೆ ನಾವು ಪಾದಯಾತ್ರೆ ಮಾಡುವಾಗ ರಾಜಶೇಖರ್ ರೆಡ್ಡಿ ಅವರು ಕೂಡ ಅರ್ಥ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ಕೇಳ್ತಿರೋದು ಸಿಂಪಲ್ ಪ್ರಶ್ನೆ. ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲೈಸ್ ಆದಾಗ ಅವ್ರ ಜೊತೆಯಲ್ಲಿ ಇರಬೇಕಾಗಿತ್ತು ಖಾಸಗಿ ಗನ್ಮ್ಯಾನ್ಗಳು. ಅದನ್ನು ಬಿಟ್ಬಿಟ್ಟು ಗಲಾಟೆ ನಡೆಯೋ ಜಾಗದಲ್ಲಿ ಯಾಕಿದ್ರು? ಸಿಂಪಲ್ ಪ್ರಶ್ನೆ ಮೇಡಮ್. ಅಲ್ಲಿಂದ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದಾಗ ಗನ್ಮೆನ್ಗಳು ಹೇಗೆ ಹೋಗ್ತಾರೆ ಆಂಬ್ಯುಲೆನ್ಸ್ ಅಲ್ಲಿ? ಅವರು ಯಾಕೆ ಹೋಗ್ತಾರೆ ಮೇಡಮ್ ಗನ್ಮೆನ್ಗಳು ಅಲ್ಲಿ? ಅವ್ರ ಕೆಲಸ ಏನು ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡೋದು. ಅವ್ರು ಹೋದ್ರು ಮೇಡಮ್. ಮತ್ತೆ ಆದ್ಮೇಲೆ MLA ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇಲೆ ಬಂದಿದ್ದಾರೆ ಅವರು. ಖಾಸಗಿ ಗನ್ಮ್ಯಾನ್ಗಳ ಕೆಲಸ ಏನು? ಸತೀಶ್ ರೆಡ್ಡಿ ಅವರನ್ನ ಕಾಪಾಡೋದಾ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ಜಮಾವಣೆಗೊಂಡಿದ್ದಾರೆ ನಾವು ಇವ್ರ ಪರವಾಗಿ ಗಲಾಟೆ ಮಾಡಬೇಕು ಅಂತ ನಿಲ್ಲೋದ ಅವ್ರ ಕೆಲಸ? ಯಾಕಂದ್ರೆ ಸತೀಶ್ ರೆಡ್ಡಿ ಅವರನ್ನ ಪ್ರೊಟೆಕ್ಟ್ ಮಾಡೋ ಹಂಗಿದ್ದಿದ್ರೆ ಸತೀಶ್ ರೆಡ್ಡಿ ಅವ್ರ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರಿಗೆ ಕೆಲಸ ಇರ್ಲಿಲ್ಲ ಅಲ್ಲಿ. ಯಾಕಿದ್ರು ಅಲ್ಲಿ? ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನಟರಾಜ್ ಗೌಡ್ರ ಆದ್ರೂ ಉತ್ತರ ಕೊಡ್ಲಿದ್ದು. ಅದೇ ನಾನು ಮಾತಾಡ್ತೀನಿ, ಸ್ವಲ್ಪ ನನಗೆ ಒಂದು ಟೈಮ್ ಕೊಡಿ. ಅವರು MLA ಭರತ್ ರೆಡ್ಡಿ MLA ಬಂದಿದ್ದಾರೆ ಅಷ್ಟೇನೆ. ಅವರು ಆಲ್ರೆಡಿ ಮುಂಚೆ ಮಾಹಿತಿನೇ ಇಲ್ಲ. ಅವರು ಒಂದ್ಸರಿ ಸತೀಶ್ ರೆಡ್ಡಿ ಅವರೆಲ್ಲ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಹೋದಾಗ ಮತ್ತೆ ಬಂದಿದ್ದಾರೆ. ಅವರು ಅಲ್ಲೇ ಇದ್ದಿಲ್ಲ, ಅವರು ಕಾದ್ಕೊಂಡಿದ್ದಿಲ್ಲ. ಅವರು ನಮ್ಮ ಕಾರ್ಯಕರ್ತರು ನಮ್ಮ ಗುಂಡಿಂದ ಹೋಗಿದ್ದಾರೆ ಅನ್ನೋದು ಆ ಮಾಹಿತಿ ತಪ್ಪು. ಅದು ಬಿಜೆಪಿ ಅವ್ರಿಗೂ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ನಿಮ್ಗೆ ಸಮಯ ಕೊಡ್ತೀನಿ. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರಿಗೆ ಬೇಜಾರಾದ್ರು ಐ ಡೋಂಟ್ ಕೇರ್. ಇರಿ ರಾಜು ಗೌಡ್ರೆ, ನಟರಾಜ್ ಗೌಡ್ರೆ, ನೀವು ಕೇಳಿಸ್ಕೊಳ್ರಿ ನಟರಾಜ್ ಗೌಡ್ರೆ. ನಾನು ನಿಮ್ ಪರವಾಗಿ ಮಾತಾಡ್ತೀನಿ, ಕೇಳಿಸ್ಕೊಳ್ರಿ ನಟರಾಜ್ ಗೌಡ್ರೆ. ಕೇಳಿಸ್ಕೊಳ್ಬೇಕು ನಟರಾಜ್ ಗೌಡ್ರೆ, ನಿಮ್ ಪರವಾಗಿ ಮಾತನಾಡ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಲಾಂಗು, ಮಚ್ಚು, ಖಾರದ ಪುಡಿ, ದೊಣ್ಣೆ ಯಾವಾಗ ಬಂತೋ ಫಸ್ಟ್ ಅರೆಸ್ಟ್ ಅವ್ರನ್ನ ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ ಸರ್ಕಾರ? ಬ್ಲೇಡ್ ಹಾಕಿ ಕೇಳಿಸ್ಕೊಳ್ಬೇಕು. ವಿನಂತಿ, ಈ ಪ್ರಕರಣದಲ್ಲಿ ಗಲಭೆ ಮಾಡಿರೋದು ಅಲ್ಲಿ ಸಂದಿಗ್ಧ ವಾತಾವರಣ ಸೃಷ್ಟಿ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಮತ್ತು ಬೆಂಬಲಿಗರು ಒಳಗಾಕ್ಸಿ. ಆಯ್ತು, ನಿಮ್ ಸಲಹೆ ತಗೊಳ್ಳೋಣ. ಪೊಲೀಸ್ ಅಧಿಕಾರಿಗಳು ತಿಳ್ಕೊಂಡ್ರೆ ಮಿಸ್ಲೀಡ್ ಮಾಡ್ತಾವ್ರು ನಟರಾಜ್ ಗೌಡ್ರು. ಅಂದ್ರೆ ಈಗ ಪಾಪ ಏನೋ ಅಟ್ಯಾಕ್ ಆಗಿತ್ತು ಸತೀಶ್ ರೆಡ್ಡಿಗೆ, ಅವ್ನು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಆಯ್ತಾ, ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಆಂಬ್ಯುಲೆನ್ಸ್ ಇರಲಿಲ್ಲ ಅಂದ್ರೆ ಅವ್ರ ಕಾರ್ ಇರುತ್ತಲ್ಲಪ್ಪ, ಅದ್ರಲ್ಲಿ ಹೋಗ್ಬೇಕು. ಯಾಕಂದ್ರೆ ಥ್ರೆಟ್ ಏನಿತ್ತಲ್ಲ ಪಾಪ ಇದ್ದಿದ್ದು ಅಟ್ಯಾಕ್ ಆಗ್ಬಿಟ್ಟಿದೆ ಸತೀಶ್ ರೆಡ್ಡಿ ಅವ್ರಿಗೆ. ಥ್ರೆಟ್ ಇದೆ ಅವ್ರಿಗೆ, ಜೊತೆಗೆ ಈಗ ಅಟ್ಯಾಕ್ ಆಗಿದೆ. ಬರೇ ಅವ್ರ ಜೊತೆ ಹೋಗದೆ ಯಾರಾದ್ರೂ ಪಾಪ ಬೇರೆ ಮಾಡ್ಬಿಟ್ಟಿದ್ರೆ ಏನ್ ಕತೆ? ಅದಕ್ಕೆ ಗನ್ಮೆನ್ಸ್ ಹೋಗ್ಬೇಕಾಗಿತ್ತಲ್ಲ, ಆದ್ರೆ ಹೋಗಿಲ್ಲ ಅಂದ್ರೆ ಏನ್ ಅರ್ಥ? ಅಶೋಕ್ ಗೌಡ್ರ ಮಾತ್ರ ತಗೊಳ್ಳಿ.
ನಿಮ್ ವಾಯ್ಸ್ ಹೋಗ್ತಿಲ್ಲ ಸರ್. ಇವ್ರದಾದ್ಮೇಲೆ ನೀವೇ ಉತ್ತರ ಕೊಡ್ಬೇಕು. ಪೂರ್ತಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ ಒಂದ್ ನಿಮಿಷ ಬಂದೆ ಸರ್. ಗೋವಿಂದ್ ಇದೇ ಸರ್ ಬಂದೆ. ಬಳ್ಳಾರಿನಲ್ಲಿ ಅಲ್ಲಂ ವೀರಭದ್ರಪ್ಪ ಅಂತ ಒಬ್ಬ ರಾಜಕಾರಣಿ ಇದ್ರು ಮತ್ತು ಸಂಡೂರ್ನ ಮಹಾರಾಜರಿದ್ರು ಗೋರ್ಪಡೆಯವರು. ಇನ್ನು ಅನೇಕ ಜನ ರಾಜಕಾರಣಿಗಳು ಇನ್ನೊಬ್ರು MP ಇದ್ರು ಕೊಂಡಯ್ಯ ಕೇಸಿ ಕೊಂಡಯ್ಯ. ಎಂತೆಂಥ ಮಹಾಶಯರು ಇವತ್ತು ಯಾರು ಇದ್ದಾರೆ ಅನ್ನೋದನ್ನ ನೀವೇ ಹೇಳ್ಬೇಕು. ನೀವೇ ಟಿಕೆಟ್ ಯಾರು ಕೊಡ್ತೀರಾ ಅಂತ ಹೇಳ್ಬೇಕು. ಆಯ್ತಾ? ಬಿಡ್ರಿ ಒಂದ್ ನಿಮಿಷ ತಾಳಿ. ಅಲ್ಲಂ ವೀರಭದ್ರಪ್ಪ ಅವರು ಒಂದ್ ನಿಮಿಷ ಅಣ್ಣ, ನೀವು ಅಣ್ಣ ಒಂದ್ ನಿಮಿಷ ಅಣ್ಣ, ಆತ್ಮವಂಚನೆ ಮಾಡ್ಕೊಳ್ತಿರೋದು ಯಾರು ಅಂತ ಹೇಳಿ ನೀವು ನೋಡ್ಕೊಳ್ಳಿ. ಯಾಕೆಂದ್ರೆ ಇದೇ ಅಲ್ಲಂ ವೀರಭದ್ರಪ್ಪನವರು ಓಪನ್ ವೇದಿಕೆಯಲ್ಲಿ ಹೇಳಿದ್ರು ಏನಾಯ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಏನೇನ್ ಮಾಡ್ತು ಅಂತ. ಅಲ್ಲಂ ವೀರಭದ್ರಪ್ಪನಂತವ್ರಿಗೆ, ಕೊಂಡಯ್ಯನಂತವ್ರಿಗೆ ಮತ್ತು ಗೋರ್ಪಡೆ ಅಂತವ್ರಿಗೆ ಟಿಕೆಟ್ ಕೊಡೋದು ಬಿಟ್ಟು ಎಂತೆಂಥವ್ರಿಗೆ ಟಿಕೆಟ್ ಕೊಡ್ತೀರಂತ ನೀವೇ ನೋಡ್ಕೊಳ್ಳಿ. ಆಯ್ತಾ? ಒಂದು. ಎರಡನೇದು, ಥ್ರೆಟ್ ಇದ್ದಿದ್ದು ಸತೀಶ್ ರೆಡ್ಡಿ ಅವರಿಗೆ ಈಗಾಗಲೇ ಅಟ್ಯಾಕ್ ಆಗಿತ್ತು. ಆದ್ರೆ ಅವ್ರ ಜೊತೆ ಗನ್ಮ್ಯಾನ್ಗಳು ಹೋಗಲ್ಲ, ಅಲ್ಲೇ ಉಳ್ಕೊಂತಾರೆ. ಆಮೇಲೆ ಇದು ಆಯ್ತಪ್ಪ, ಜನಾರ್ದನ್ ರೆಡ್ಡಿ ಅವ್ರ ಮನೆಯಿಂದಾನೇ ಬಂತು, ಜನಾರ್ದನ್ ರೆಡ್ಡಿ ಅವರೇನೆ ಇದಂತ ಇಟ್ಕೊಂಡ್ಲಿ. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಪಾಪ ಕಾನೂನು ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಕ್ಕೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅದನ್ನ ನಾನು ಎಳೆ ಆಗ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಬೀದರಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೂ ಒಂದ್ ನಿಮಿಷ, ಬೆಳಗಾವಿಯಿಂದ ಹಿಡ್ಕೊಂಡು ತಲವಾರು ಪ್ರದರ್ಶನಗಳಾಗ್ತವೆ ರಸ್ತೆಗಳಲ್ಲಿ. ಆಗ ನೀವು ಯಾಕೆ ಕ್ರಮ ಮಹಿಳೆಯರಿಗೆ ಚಾಕು ಕ್ರಮ ತಗೊಳ್ಳಲ್ಲ. ಅಟ್ಟಹಾಸಗಳು ರಾಜ್ಯದಲ್ಲಿ ಮೆರೀತಾ ಇದೆ. ಥ್ಯಾಂಕ್ ಯು ಅಶೋಕ್ ಗೌಡ್ರೆ. ಗೋವಿಂದ್ ಅವ್ರದ್ದು ಮತ್ತೆ ವಿಷ್ಣು ಅವ್ರದ್ದು ಮಾತ್ರ ವಾಯ್ಸ್ ಆನ್ ಇರ್ಲಿ. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಶೋಕ್ ಗೌಡ್ರೆ. ಡಿವಿಯೇಟ್ ಮಾಡೋದು ಬೇಡ, ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಸತೀಶ್ ರೆಡ್ಡಿ ಅವರೇ ಅಲ್ಲಿಲ್ಲ ಅಂದಮೇಲೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗೆ ಏನ್ ಕೆಲಸ? ಶಾಸಕರಿಗೆ ಮಾಹಿತಿ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಬೇರೆ ಯಾವುದೇ ಕಾರ್ಯಕರ್ತರು ಇರ್ಲಿಲ್ವಾ? ಶಾಸಕರಿಗೆ ಅಪಾಯಿಂಟ್ ಆಗಿರ್ತಕ್ಕಂತ ಪರ್ಸನಲ್ ಅಸಿಸ್ಟೆಂಟ್ ಗಳು ಇರ್ಲಿಲ್ವಾ? ಗನ್ಮ್ಯಾನ್ ಗಳಿಗೆ ಏನ್ ಕೆಲಸ? ಗೋವಿಂದ್ ಅವರು ಉತ್ತರ ಕೊಡ್ತಾರೆ, ಅದಾದ್ಮೇಲೆ ವಿಷ್ಣು ಅವರು ಉತ್ತರ ಕೊಡ್ತಾರೆ. ಸ್ಮಿತಾ, ಕಾಂಗ್ರೆಸ್ನ ವಕ್ತಾರರು ಈ ರೀತಿ ದಾರಿ ತಪ್ಪಿಸುವ ಕೆಲಸ ಮಾಡೋದಿದೆಯಲ್ಲ, ಹೆಂಗೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಕಿರಿಚಾಡೋದ್ರಿಂದ ಒಂದು ಸಬ್ಜೆಕ್ಟ್ ಪಾಸ್ ಆಗೋದಿಲ್ಲ. ಇಡೀ ಬಳ್ಳಾರಿಯ ಜನರ ನಾಡಿ ಮಿಡಿತ ತಿಳ್ಕೊಂಡು ನೀವು ಮಾತಾಡಿ. ನಂಬರ್ 1 ನಂದೇನು ಅಭ್ಯಂತರ ಇಲ್ಲ. ನಾನು ನೋಡಿ ಅಲ್ಲಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಮಿತಾ, ಬೈ 11 ಅತ್ಯಂತ ಸಂಯಮದಿಂದ ಮಾತನಾಡಬೇಕು. ನಟರಾಜ್ ಗೌಡ್ರೆ, ನೀವು ನಿಮ್ಮ ಸರ್ಕಾರ ಅರೆಸ್ಟ್ ಮಾಡೋ ಔದಾರ್ಯತೆ ಅಂತೂ ತೋರಿಸ್ತಿಲ್ಲ. ಕೇಳಿಸ್ಕೊಳ್ಳೋ ಔದಾರ್ಯತೆ ಒಂದ್ ನಿಮಿಷ. ಈಗ ಅಬ್ಸಲ್ಯೂಟ್ಲಿ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ವೈ? ಬಿಕಾಸ್ ಐ ಟೆಲ್ ಯು, ನೋಡಿ 11 ಗಂಟೆಗೆ ಸ್ಮಿತಾ ಈ ಎಲ್ಲ ಬೆಳವಣಿಗೆ ಪ್ರಾರಂಭವಾಗಿದ್ದು 11:11ವರೆಗೆ ಏನಲ್ಲಿ ಒಂದು ಬ್ಯಾನರ್ ಸಂಬಂಧಪಟ್ಟಂಗೆ ಇಂತಿಷ್ಟು ಮಾಹಿತಿ ಹೋಗುತ್ತೆ, ಪೊಲೀಸರಿಗೂ ಹೋಗುತ್ತೆ. ಅದಾದ ನಂತರ 3-4 ಗಂಟೆಗೆ ಮತ್ತೆ ಶುರುವಾಗುತ್ತೆ. ಅಲ್ಲಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತೆ ಸೋ ಕಾಲ್ಡ್ ಲೀಡರ್ಸ್ ಎಲ್ಲರೂ ಕೂಡ ಪೊಸಿಷನ್ ಅಲ್ಲಿ ಬರ್ತಾರೆ, ಒಂದು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಆದ್ರೆ ಪೊಲೀಸರು ಮೆರವಣಿಗೆ ಮಾಡ್ಕೊಂಡು ಅನ್ಲಾಫುಲ್ ಟೀಮ್ ಕರ್ಕೊಂಡು ಬರ್ತೀರಾ? ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಗಲಾಟೆ ಆಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಈ ರೀತಿ ನೀವು ನಡ್ಕೊಳ್ತೀರಿ ಅಂದ್ರೆ ಇಲ್ಲಿ ಕಾನೂನು ಇದೆನಾ ಅನ್ನೋದ್ರ ಬಗ್ಗೆ ಬಳ್ಳಾರಿಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಂಬರ್ 2, ವಾಲ್ಮೀಕಿ ಬ್ಯಾನರ್ ನ ಅರ್ಧಕ್ಕೆ ವಾಲ್ಮೀಕಿ ಅವಮಾನ ಆಗಿಲ್ಲ ಇವ್ರ ಪ್ರಕಾರ. ನೋಡಿ ಅಲ್ಲಿ ಗೌಡ್ರೆ, ನೀವು ಈ ಶಾಂತಿಯುತವಾಗಿ ನೋಡ್ತಿದ್ದು ಮಿಸ್ಲೀಡ್ ಆಗಿಲ್ಲ, ಅವ್ರು ದೊಣ್ಣೆ ತಗೊಂಡ್ ನೋಡ್ತಿದ್ದು ಮಿಸ್ಲೀಡ್ ಆಗಿಲ್ಲ. ಅನಾವಶ್ಯಕವಾಗಿ ಮಹರ್ಷಿ ವಾಲ್ಮೀಕಿಯನ್ನು ರಾಜಕೀಯ ಮಾಡೋದನ್ನ
ನಾನು ಖಂಡಿತವಾಗಿ ಸ್ಮಿತಾ ಮೇಡಮ್. ಆದರೆ ಯಾರು ಬ್ಯಾನರ್ ಕುಯ್ದ್ರು, ವಾಲ್ಮೀಕಿಯ ಭಾವಚಿತ್ರ ಕಾಲು ತುಳಿದ್ರು, ಅವ್ರಿಗೆ ಚೀ ಮಾರಿ ಮಾಡಿ. ನಟರಾಜ್ ಗೌಡ್ರೆ, ನಾನು ವಿಷ್ಣು ಅವ್ರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ನೀವು ಬ್ಯಾನರ್ ಹರಿದವ್ರ ಬಗ್ಗೆ ಅದು ಇದು ಮಾತನಾಡ್ತಿದ್ರಲ್ಲ, ಎಕ್ಸಾಕ್ಟ್ಲಿ ಈಗ ಬಳ್ಳಾರಿ ಕರೆಕ್ಟ್, ಎಕ್ಸಾಕ್ಟ್ಲಿ. ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ. ಇವಾಗ 11:15ಗೆ ಬ್ಯಾನರ್ಗೆ ಬ್ಲೇಡ್ ಪ್ರಯೋಗ ಆಗಿದೆ ಅಂದಾಗ ಮೊದಲು ಆ ಬ್ಲೇಡ್ ಪ್ರಯೋಗ ಮಾಡಿದವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ರೆ ಕಾಂಗ್ರೆಸ್ನವ್ರು ಮಾರ್ಚ್ ಮಾಡುವ ಅವಶ್ಯಕತೆನೂ ಇರ್ತಿರ್ಲಿಲ್ಲ, ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡುವ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತ ಅಮಾಯಕ ಸಾಯೋ, ಕಾಂಗ್ರೆಸ್ನ ಕಾರ್ಯಕರ್ತ ಸಾಯೋ. ಉತ್ತರ ಕೊಡ್ಲಿ, ನೀವಿಬ್ರು ಸಹಾಯ ಮಾಡಬೇಡಿ, ನೀವ್ ಇವ್ರ ಜೊತೆ ಮೈತ್ರಿ ಪಾರ್ಟ್ನರ್ಸ್ ಅಲ್ಲ, ಕಾಂಗ್ರೆಸ್ನ ವಕ್ತಾರರ ನಟರಾಜ್ ಗೌಡ್ರೆ. ನಿಮ್ಮ ಸಹನೆ ಸಹಕಾರ ನಮ್ ಜೊತೆಯಲ್ಲಿರ್ಲಿ. ಒಂದೇ ಒಂದ್ ನಿಮಿಷ ಕಾಲ ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ನಟರಾಜ್ ಗೌಡ್ರೆ, ಬೆಳಗ್ಗೆ ಬ್ಲೇಡ್ ಹಾಕಿದ ತಕ್ಷಣ ಬ್ಲೇಡ್ ಹಾಕಿದ ಪುಡಿ ರೌಡಿಗಳನ್ನ, ರಾಜಕಾರಣಿಗಳನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಯಾರು ನಿಮಗೆ ಮನವಿ ಕೊಟ್ಟಿದ್ರು? ಆ ಪುಡಿ ರೌಡಿಗಳನ್ನ, ಬಿಜೆಪಿ ಕಾರ್ಯಕರ್ತರನ್ನ, ಯಾರ್ಯಾರು ಸಂಚುಕೋರರನ್ನ, ಯಾರು ವಾಲ್ಮೀಕಿಗೆ ಅವಮಾನ ಮಾಡಿದ್ರು, ಬ್ಯಾನರ್ ಹರಿದ್ರು, ಕಾಲ್ ತುಳಿದ್ರು, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಪೊಲೀಸ್ ವೈಫಲ್ಯ ಅಂತ ಹೇಳಿ SP ಯನ್ನ ಅವ್ರು ಸಸ್ಪೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ತನಿಖೆ ಆಗ್ತಾ ಇದೆ, ಅದಕ್ಕೆ ತನಿಖೆ ಆಗ್ತಾ ಇದೆ. ರೇ ಇರ್ರಿ ನೀವು, ರಿಪೋರ್ಟ್ 11 ಗಂಟೆಗೆ ಏನಲ್ಲಿ ಇದು ಅವ್ರಿಗೆ ಹಾರ ಹಾಕಿ ಯಾರೋ ರಾವು ಕಾಲ ಗುಳಿಗೆ ಕಾಲ ನೋಡಿ ಹಾರ ಹಾಕಿ ಕರ್ಕೊತಾ ಇದ್ರ ಅವ್ರಿಗೆ ಕೊಟ್ಟಂತ ಸಮಯಕ್ಕೆ 24/7 ಜಿಲ್ಲಾಧಿಕಾರಿ ಆಗಲಿ, ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ 24/7 ಅವ್ರ ಹೊಣೆಗಾರಿಕೆ ಇರುತ್ತೆ. ಆ ಹೊಣೆಗಾರಿಕೆಯಿಂದ ಫೈಲರ್ ಆಗಿದ್ದಾರೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವ್ರ ಮೇಲೆ ಕ್ರಮ ವಿಷ್ಣು ಅವ್ರ ವಾಯ್ಸ್ ಆನ್ ಏರ್. ವಿಷ್ಣು ಅವರೇ ಹೇಳಿ. ಮೇಡಮ್ ಹೇಳಿ. ಇಲ್ಲ, ನೀವೇ ಹೇಳಿ ಸರ್, ನೀವೇನೋ ಮಧ್ಯದಲ್ಲಿ ಹೇಳ್ತಾ ಇದ್ರಿ. ಹೇಳಿ ಮೇಡಮ್, ಹೇಳಿ ಮೇಡಮ್. ಈಗ ಅವ್ರ ಮನೆಯಲ್ಲಿ ಎಲ್ಲ ಮಾಜಿ ಶಾಸಕರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಮಾಜಿ ಸಂಸದರಿದ್ದಾರೆ. ಒಂದು ಬ್ಯಾನರ್ ಹರಿಯೋಕೆ ಮುಂಚೆ ಅವ್ರ ಮನೆ ಮುಂದೆ ನಿಜವಾಗ್ಲೂ ಅವರು ಡಿಸ್ಟರ್ಬ್ ಆಗಿದ್ರೆ ಅವರು ಮುನ್ಸಿಪಾಲಿಟಿ ಕಮಿಷನರ್ ಆಗಲಿ, ಇಲ್ಲಾಂದ್ರೆ SP ಗಾಗಲಿ, ನಿಯರೆಸ್ಟ್ CI ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ. ಅವ್ರು ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಡೈರೆಕ್ಟ್ ಏಕಾಏಕಿ ವಾಲ್ಮೀಕಿ ಬ್ಯಾನರ್ ಯಾಕೆ ಹರಿತಾರೆ? ಅವ್ರಿಗೆ ಗೊತ್ತಿಲ್ವಾ? ಅವ್ರ ಕಾನೂನು ಗೊತ್ತಿಲ್ವಾ? ಅವ್ರ ಮನೆ ಎಲ್ಲರೂ ಮಾಜಿ ಶಾಸಕರು, ಮಾಜಿ ಮೇಯರ್ ಇದ್ದಾರೆ, ಮಾಜಿ ಮಂತ್ರಿಗಳೆಲ್ಲ, ಅವರೆಲ್ಲ ಗೊತ್ತಲ್ಲ, ಕಾನೂನು ಗೊತ್ತಿಲ್ವಾ ಅವ್ರಿಗೆ? ಒಂದು ಬ್ಯಾನರ್ ಹರಿಯುವಾಗ ನಮ್ಮ ಮನೆ ಮುಂದೆ ನಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಅವ್ರು ಹೇಳ್ಬೇಕಾಗಿತ್ತಲ್ಲ. ಅವ್ರು ಯಾಕೆ ಡೈರೆಕ್ಟ್ ಏಕಾಏಕಿ ಅವರು ಬ್ಯಾನರ್ ಹರಿದಾಗ ಲೋಕೇಶ್ ಅವರಿಗೆ ಜನಾರ್ದನ್ ರೆಡ್ಡಿ ಅವರು PA ಮೂಲಕ ಫೋನ್ ಮಾಡ್ತಾರೆ ಲೋಕೇಶ್ ಅವರಿಗೆ, ಜೀವ ಬೆದರಿಸ್ತಾರೆ, ತಲೆ ಕತ್ತರಿಸ್ತೀನಿ ಅಲ್ಲಿ ಹೋಗಿ ಅಂತ ನಮ್ಮ ಲೋಕೇಶ್ ಅವರಿಗೆ ಅವರು ಜನಾರ್ದನ್ ರೆಡ್ಡಿ ಅವರ PA ಮೂಲಕ ಫೋನ್ ಯಾವ ಪಕ್ಷದ ನಾಯಕರಿಗೂ ಕೂಡ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಜೀನ್ಸೇ ಇಲ್ಲ. ಅವ್ರ ದೇಹದ ರಕ್ತದ ಯಾವ ಕಣದಲ್ಲೂ ಕೂಡ ಈ ನೆಲದ ಕಾನೂನು ಬ್ಯಾನರ್ ಕಟ್ಟಕ್ಕೆ ಪರ್ಮಿಷನ್ ತಗೊಳ್ಬೇಕಾ? ನಾವು ತಗೊಳ್ಳಲ್ಲ. ಬ್ಯಾನರ್ ಕಟ್ಟಿದ್ದು ನಮ್ಗೆ ಅಬ್ಜೆಕ್ಷನ್ ಇದೆ. ವಿಷ್ಣು ಅವ್ರು ಮಾತಾಡ್ತಿದ್ದಾರೆ. ನನ್ನ ಪ್ರಶ್ನೆ ವಿಷ್ಣು ಅವ್ರಿಗೆ, ವಿಷ್ಣು ಅಲ್ಲಿಗೆ ಬ್ಯಾನರ್ ಕಟ್ಟಕ್ ಪರ್ಮಿಷನ್ ತಗೊಳ್ಬೇಕಾ? ನಾವು ತಗೊಳ್ಳಲ್ಲ. ಬ್ಯಾನರ್ ಹರಿಯಕ್ ಪರ್ಮಿಷನ್ ತಗೊಳ್ಬೇಕಾ? ನಾವು ತಗೊಳ್ಳಲ್ಲ. ಬ್ಯಾನರ್ ಹರಿಯಕ್ ಮುಂಚೆ ನನಗೆ ತೊಂದರೆ ಆಗ್ತಿದೆ, ನಾನು ಕಂಪ್ಲೇಂಟ್ ಕೊಡಬೇಕು, ನಾನು ಕೊಡಲ್ಲ ಅಂದ್ರೆ ಕಾಂಗ್ರೆಸ್ನವರು ರೂಲ್ಸ್ ಫಾಲೋ ಮಾಡಲ್ಲ, ಬಿಜೆಪಿ ಅವರು ರೂಲ್ಸ್ ಫಾಲೋ ಮಾಡಲ್ಲ. ಯಾಕಂದ್ರೆ ದಟ್ ಇಸ್ ರಿಪಬ್ಲಿಕ್ ಆಫ್ ಬಳ್ಳಾರಿ. ನೀವ್ ಯಾವ ವಿಷ್ಣು ಆದ್ರಿ ಸರ್? ನಟರಾಜ್ ಗೌಡ್ರೆ, ನೀವ್ ಯಾವ ವಿಷ್ಣು ಆದ್ರಿ? ನೀವ್ ಯಾವ, ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಬಿಡಿ ಮಾತಾಡಕ್ಕೆ. ವಿಷ್ಣು ಅವರೇ ಮಾತಾಡಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾತಾಡಿ. ಹೌದು ಮೇಡಮ್, ನಟರಾಜ್ ಗೌಡ್ರೆ, ಇವಾಗ ಮಾತಾಡ್ತಿರೋದು ನಿಮ್ಮದೇ ಪಕ್ಷದ ಯುವ ಮುಖಂಡರು. ಅವರಿಗೂ ನೀವು ಮಾತನಾಡಕ್ ಕೊಡಲ್ಲ ಅಂತಂದ್ರೆ ನಿಮ್ಮ ಪಕ್ಷದಲ್ಲಿ ಬೆಳಿಲಿಕ್ಕೆ ಅವಕಾಶ ಇಲ್ಲ. ಮಾತಾಡಿ, ಮುಂದುವರಿಸಿ ವಿಷ್ಣು ಅವರೇ. ಜನಾರ್ದನ್ ರೆಡ್ಡಿ ಅವರು PAಗೆ ಫೋನ್ ಮಾಡಿ ಲೋಕೇಶ್ಗೆ ಧಮಕಿ ಕೊಡ್ತಾರೆ. ಲೋಕೇಶ್ ಅವ್ರ ಹತ್ರ ಮಾತಾಡಿದ್ದಾರೆ, ಧಮಕಿ ಕೊಡ್ತಾರೆ. ಅವ್ರು ಯಾವ್ದು ರೀತಿ ಧಮಕಿ ಕೊಡ್ತಾರೆ ಅಂದ್ರೆ, ಇವಾಗಿಂದ ಇಲ್ಲಿ ಜಾಗದಿಂದ ಖಾಲಿ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನೀನ್ ತಲೆ ಕತ್ತರಿಸ್ತೀನಿ ಅಂತ ಅವರು ಲೋಕೇಶ್ ಅವ್ರಿಗೆ ಧಮಕಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸತೀಶ್ ರೆಡ್ಡಿ ಅವರು ಮಾಹಿತಿ ತಿಳ್ಕೊಂಡು ಸ್ಪಾಟ್ ಹೋಗಿದ್ದಾರೆ. ಜಗಳಕ್ಕೆ ಹೋಗಿಲ್ಲ ಅವರು. ಯಾಕೆ ಈ ತರ ನಡೆದಿದೆ ಅಂತ ಹೇಳಿ ವಿಷ್ಣು ಅವರೇ ಧಮಕಿ ಹಾಕಿದ್ರ ಬಗ್ಗೆ ಕೊಟ್ರಲ್ಲ ಮೇಡಮ್. ಯಾಕೆ ಸರ್ ಅರೆಸ್ಟ್ ಮಾಡಿಲ್ಲ? ಯಾಕೆ ಅರೆಸ್ಟ್ ಮಾಡಿಲ್ಲ? ಧಮಕಿ ಹಾಕಿದ ಜನಾರ್ದನ್ ರೆಡ್ಡಿ ಅವರನ್ನ. ಅಲ್ಲಿಗೆ ಕವರ್ ಅಪ್ ಪ್ಲಾನ್, ಕವರ್ ಅಪ್ ಗೇಮ್ ಎಷ್ಟು ಚೆನ್ನಾಗಿ ನಡೀತಿದೆ. ನಮ್ಮ ರಾಜ್ಯದ ಜನರು ಕಣ್ಣು ಬಿಟ್ಟು ಇದನ್ನೆಲ್ಲ ನೋಡ್ಬೇಕು. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ನಟರಾಜ್ ಗೌಡ್ರಿಗೆ, ವಿಷ್ಣು ಅವರಿಗೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಇದೇ ಜಮೀರ್ ಅಹಮದ್ ಖಾನ್ ಅವರು 25 ಲಕ್ಷ ಹಾರ್ಡ್ ಕ್ಯಾಶ್ ತಗೊಂಡು ಹೋಗಿ ರಾಜಶೇಖರನ್ನ ಮನೆಗೆ ಕೊಡ್ಲಿ. ಆದ್ರೆ
ಇದೇನ್ ಸರ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ದುಡ್ಡು ಕೊಟ್ಟು ಬಂದ್ರ? ಇದು ಕುತ್ರ ಬೇಕು. ಬ್ರೇಕ್. ಅಹ್ಮದ್ ಖಾನ್ ಅವರ ರಿಯಾಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. PCR ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜಮೀರ್ ಅಹ್ಮದ್ ಖಾನ್ ಅವರು ರಾಜಶೇಖರ್ ಅವರ ಕುಟುಂಬಕ್ಕೆ ಭೇಟಿಯಾಗಿ ಆ ವೈಟ್ ಕಲರ್ ಪ್ಲಾಸ್ಟಿಕ್ ಚೀಲದಲ್ಲಿ 25 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಏನು ಕೊಟ್ಟರು ಆ ದೃಶ್ಯ ಒಂದು ಕಡೆ ಇಟ್ಕೊಳ್ಳಿ. ಇನ್ನೊಂದು ಕಡೆಯಲ್ಲಿ ಸಾಧ್ಯ ಆದರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆ ಏನು ಕೊಟ್ಟರು? ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಅವರ ಬುಲೆಟ್ನಿಂದ ಹಾರಿದ ಗುಂಡಿನಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಅಮಾಯಕ ರಾಜೇಶ್ ಅಲ್ಲಲ್ಲ ರಾಜಶೇಖರ್ ಸಾವನ್ನಪ್ದ. ಸರ್, ಇದನ್ನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟು ಬಂದ್ರ ಜಮೀರ್ ಅವರು? ನಟರಾಜ್ ಗೌಡ್ರೆ ನೋಡಿ, ಮೊನ್ನೆ ಜಮೀರ್ ಅವರು ಅಲ್ಲಿನ ಉಸ್ತುವಾರಿ ಸಚಿವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ, ಯಾರಿಂದ ಗುಂಡು ಹಾರಿದೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋದ್ರೊಳಗೆ ಆ ಹೋರಾಟಕ್ಕೆ ನಾವು ಮುಂದಿರ್ತೀವಿ. ಮತ್ತೆ ಸತ್ತವರಿಗೆ ನ್ಯಾಯ ಸಿಗಬೇಕು, ಸಂತಾಪ ಆಗಬೇಕು, ಶೋಕ ಆಗಬೇಕು. ಈಗ ಬೊಮ್ಮಾಯಿ ಅವರು ನೆಟ್ಟರ್ ಅಂತ ಒಬ್ಬ ಬಿಜೆಪಿಯ ಕಾರ್ಯಕರ್ತನಿಗೆ 25 ಲಕ್ಷ ಕೊಟ್ಟು ಬಂದ್ರು. ನಾನು ಹೇಳಲ್ಲ ಅದಕ್ಕೇನೋ ಕಾಂಪನ್ಸೇಷನ್ ಅಂತ, ಆದರೆ ಒಂದಂತೆ ಮಾನವೀಯತೆ ದೃಷ್ಟಿಯಿಂದ ಒಂದು ಸಂತೈಸಲಿಕ್ಕೆ ಆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಜಮೀರ್ ಅವರ ದೊಡ್ಡ ಗುಣ. ಹಾಗಾಗಿ ನಾನು ಜಮೀರ್ ಅವರಿಗೆ ಅಭಿನಂದನೆ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಆ ಶೋಕದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಯಾವ್ಯಾವ ರೀತಿಯಲ್ಲಿ ಭಾಗಿಯಾಗ್ತೀವಿ? ನಾವು ಹಣ ಕೊಟ್ಟು ಭಾಗಿಯಾಗ್ತೀವ, ಸಂತಾಪದಲ್ಲಿ ಭಾಗಿಯಾಗ್ತೀವ. ಪಕ್ಷದವರಾದ್ಮೇಲೆ ಅದ ಹೆಂಗ್ ಸರ್ ನಾವು ದುಃಖದಲ್ಲಿ ಕೊಂದವರಿಗೆ ಗಲ್ಲು ಶಿಕ್ಷೆ ಆಗ್ಲಿ, ಕೊಂದವರಿಗೆ ನ್ಯಾಯಬದ್ಧವಾಗಿ ತನಿಖೆ ಆಗಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಲಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸತ್ತವರಿಗೆ ಸಂತಾಪ ಸೂಚಿಸೋದು ಮತ್ತೆ ಅವರಿಗೆ ನ್ಯಾಯ ಕೊಡಿಸುವ ಹೊಣೆಗಾರಿಕೆ ಜಿಲ್ಲಾ ಉಸ್ತುವಾರಿಗಳದ್ದು ಆಗಿದೆ, ನಾವು ಕಾಂಗ್ರೆಸ್ ಕಾರ್ಯಕರ್ತರದ್ದು ಆಗಿದೆ. ನಮ್ಮ ಅವ್ರ ಸಂತಾಪ ನಾವಿದ್ದೀವಿ. ಇದೆಲ್ಲದಕ್ಕೂ ಮೂಲ ಕಾರಣ ಜನಾರ್ದನ್ ರೆಡ್ಡಿ ಇದಾರಲ್ಲ, ಅವರು ಕೂಡ ಅರೆಸ್ಟ್ ಮಾಡಬೇಕು. ಮತ್ತೆ ನಟರಾಜ್ ಗೌಡ್ರು ಏನ್ ಮಾತಾಡ್ತಿದ್ದಾರೆ ಅದು ಯಾವ ರೀತಿ ತಾಳೆ ಮಾಡ್ಕೊಂತಾರೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ 25 ಲಕ್ಷ ಕ್ಯಾಶ್ ಅಲ್ಲಿ ಕೊಟ್ಟಿರೋದು, 20,000 ಒಂದ್ ನಿಮಿಷ ವೈಯಕ್ತಿಕ ದುಡ್ಡು ಅಲ್ಲ, ಒಂದ್ ನಿಮಿಷ ಸರ್ಕಾರ ದುಡ್ಡು ಕೊಟ್ರಿ 25 ಲಕ್ಷ. ಇದಕ್ಕೂ ಕೇಸ್ ಆಗಿದೆ ಸರ್, ಅವ್ರು ಮಾತಾಡ್ಬಿಡಿ. 20,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ನಾವು ಯಾರಿಗೂ ಕೊಡಬಾರ್ದು ಅಂತ ಕಾನೂನು ಇದೆ. ಕಾನೂನು ಇದ್ಮೇಲೂ ಸಹ 20,000 1 ರೂಪಾಯಿ ಕೊಡ್ಬೇಕಾದ್ರೂ ಚೆಕ್ಕಲ್ಲಿ ಕೊಡ್ಬೇಕು ಅಂತ ಇದೆ ಕಾನೂನು. ಅವ್ರು 25 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಡ್ತಾರೆ ಅಂದ್ರೆ ಎಲ್ಲಿಂದ ಬಂತು? ಇದ್ರ ಬಗ್ಗೆ ತನಿಖೆ ಈಗ ನಟರಾಜ್ ಗೌಡ್ರೆ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಇದು ಸಂತೋಷ ಅಲ್ಲ. ಮುಂದೆ ಅವ್ರ ಮೇಲೆ ಏನಾದ್ರು ಕಾನೂನು ಕ್ರಮ ಕೈಗೊಂಡಾಗ ಬಿಜೆಪಿ ನಮ್ ಟಾರ್ಗೆಟ್ ಮಾಡ್ತಾವ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳಕೋಬೇಡಿ. ಒಂದ್ ನಿಮಿಷ ಅದಾದ್ಮೇಲೆ ಪಾಪ ಜನಾರ್ದನ್ ರೆಡ್ಡಿ ಅವ್ರನ್ನ ಆಗ್ಲಿಂದ ಬೈತಾ ಇದ್ದೀರಾ, ಆಯ್ತಾ? ಒಂದ್ ನಿಮಿಷ. ಕಾನೂನು ಸಚಿವರು ರಾಜ್ಯದಲ್ಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಜಿ ಪರಮೇಶ್ವರ್ ಅಂತ. ಕಾನೂನು ಸಚಿವರು ಸಾರಿ, ಕಾನೂನಲ್ಲ, ಗೃಹ ಸಚಿವರು, ಹೋಮ್ ಮಿನಿಸ್ಟರ್, ಆಯ್ತಾ? ಅವರು ಜಿ ಪರಮೇಶ್ವರ್ ಅಂತ ಅವರು ಸಚಿವರ ಹೆಸರು. ಆದ್ರೆ ಖಂಡಿತವಾಗ್ಲೂ ಸಹ ನಂದು ಒಂದೇ ಒಂದು, ಜಿ ಪರಮೇಶ್ವರ್ ಸಾಹೇಬ್ರೆ ತಮ್ಮ ಬಗ್ಗೆ ತುಂಬಾ ಜನಕ್ಕೆ ಒಳ್ಳೆ ಅಭಿಪ್ರಾಯ ಇದೆ, ನನಗೂ ಇದೆ. ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಏನಿಲ್ಲ. ಏನಂದ್ರೆ ತುಂಬಾ ಕಷ್ಟಪಟ್ಟು ತಾವು ಮೇಲೆ ಅನೇಕ ವಿಚಾರಗಳನ್ನ ಮಾಡ್ಕೊಂಡಿದ್ದೀರಾ. ಆದ್ರೆ ಎಲ್ಲದಕ್ಕಿಂತ ಸಭ್ಯರು. ಆದ್ರೆ ತಾವು ರಿವ್ಯೂ ಮೀಟಿಂಗ್ಸ್ ಎಷ್ಟು ಮಾಡಿದ್ದೀರಾ? ಅಫಿಷಿಯಲ್ ರಿವ್ಯೂ ಮೀಟಿಂಗ್ಸ್ ಎಷ್ಟು ಮಾಡಿದ್ದೀರಾ? ಒಂದು ವೈಟ್ ಪೇಪರ್ ಹೊಡಿಸಿ ಸಾಹೇಬ್ರೆ. ಯಾಕಂದ್ರೆ 32 ತಿಂಗಳಾಗಿದೆ. 32 ತಿಂಗಳಲ್ಲಿ ತಾವು ಮಾಡಿರ್ತಕ್ಕಂಥ ರಿವ್ಯೂ ಮೀಟಿಂಗ್ಸು ಈ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಕ್ಕೆ ಹದಗೆಟ್ಟಿದೆ ಅಥವಾ ಎಷ್ಟು ಸರಿ ಮಾಡಿದ್ದೀರಾ ಅನ್ನೋದನ್ನ ರಿಫ್ಲೆಕ್ಷನ್ ಮಾಡಿ. ಸಿದ್ದರಾಮಯ್ಯನವರ ಹೇಳಿಕೆ ಇದೆ, ಅದನ್ನ ನಾನೇ ತಗೊಳ್ಳಿ ದಯವಿಟ್ಟು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದೆ, ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಕೇಳಿಸ್ಕೊಳ್ಳಿ ಎಲ್ಲರೂ. ರಿಕ್ವೆಸ್ಟ್ ಮಾಡ್ತೀನಿ. ಸಿದ್ದರಾಮಯ್ಯನವರ ಹೇಳಿಕೆ. ಆಡಿಯೋ ಸರಿ ಇರಲಿಲ್ಲ, ಎಷ್ಟು ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ, ನಾನು ಅದನ್ನ ಹೇಳ್ಬಿಡ್ತೀನಿ. ರಾಜಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಪೋರ್ಷನ್ ನಾನು ಪ್ರಶ್ನೆ ಕೇಳ್ತೀನಿ. ಬಟ್ ಅಶೋಕ್ ಗೌಡ್ರು ಹೇಳ್ತಾ ಇದ್ದ ಹಾಗೆ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, 2 ರಾಜಕೀಯ ಪಕ್ಷದ ನಾಯಕರು ಬೀದಿ ರಂಪ ಮಾಡ್ತಿದ್ದಾರೆ. ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬಳ್ಳಾರಿಗೆ ಹೋಗಬೇಕು ಅಂತ ಇವರೆಗೂ ಅನಿಸ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ಹೋಗಿದ್ದಾರೆ, DCM ಆಗೂ ಅಲ್ಲ. DCM ಆಗಿ ಆ ಹುದ್ದೆಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಎಷ್ಟಿದೆ ಅದು ಬೇರೆ ಚರ್ಚೆ. ಗೃಹ ಸಚಿವರು ಎಲ್ಲಿದ್ದಾರೆ? ಇಂಥ ಸಂದರ್ಭದಲ್ಲೂ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ? ರಾಜಗೌಡ್ರು ಉತ್ತರ ಕೊಡ್ಲಿ, ಆಮೇಲೆ ನೀವು ಹೇಳಿರಂತೆ ಸರ್. ಇಲ್ಲ ನೋಡಿ, ಇಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಸಾರಾಸಗಟಾಗಿ
ನಾನು ಅವ್ರ ಪಕ್ಷದವರೇ ಒಪ್ಕೊತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ. ಬಹುಶಃ ಇಲ್ಲಿ ಗಲಾಟೆಗಳು ನೋಡಿ, ಒಂದು ಸಣ್ಣ ಬ್ಯಾನರ್ ಹರಿದಿದ್ದ ವಿಚಾರಕ್ಕೆ ಇಷ್ಟು ಮಟ್ಟದ ಗಲಭೆ ಆಗುತ್ತೆ, ಒಂದು ಸಾವಾಗುತ್ತೆ ಅಂದರೆ ಯಾರದೇ ಸಾವಾಗಲಿ, ವೆದರ್ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ, BJP ಕಾರ್ಯಕರ್ತ ಆಗಲಿ, ಇನ್ನೊಬ್ಬರಾಗಲಿ, ಒಂದು ಸಾವುವರೆಗೂ ಬಂತು ಅಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಯಾವ ರೀತಿ ಮೇಂಟೈನ್ ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. SHO ಅಂದರೆ ಒಬ್ಬ ಇನ್ಸ್ಪೆಕ್ಟ್ರ್ ಬಂದು 1-1.5 ವರ್ಷ ಇರ್ತವೆ, ಏನು ನಡೀತಾ ಇದೆ. ಈಗ ಒಂದು ಕರ್ನಾಟಕ ಪೊಲೀಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆ ಹೆಸರಿದೆ. ಯಾಕೆ ಅಂದರೆ ಎಲ್ಲೋ ಕಳ್ತನ ಮಾಡಿದವ್ರನ್ನ ಎಲ್ಲೋ ಹಿಡಿತಾರೆ. ನೀವು ಸ್ಟೇಷನ್ಗೆ ಹೋದರೆ ಫೋಟೋಗಳನ್ನ ನೇತಾಕಿರ್ತಾರೆ, ಅಲ್ಲಿ ರೌಡೀಸ್ ಯಾರು ಮತ್ತು ಕಳ್ಳರು ಯಾರು ಇವೆಲ್ಲ ಇರ್ತವೆ. ಇಷ್ಟೆಲ್ಲ ಇದ್ದಾಗೂ ಕೂಡ ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಅದ್ರ ಬಗ್ಗೆ ಗಮನ ಇಲ್ಲ. ಆಮೇಲೆ ನನ್ನ ವಿಚಾರದಲ್ಲಿ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ಯಾವ ಕೆಟ್ಟ ಅಭಿಪ್ರಾಯಗಳು ನನಗಿಲ್ಲ. ಆದರೆ ಆಸ್ ಎ ಹೋಮ್ ಮಿನಿಸ್ಟರ್ ಆಗಿ ನಿಜವಾಗ್ಲೂ ಅವರು ಅಟ್ಟರ್ ಫ್ಲಾಪ್. ಯಾಕೆ ಅಂತ ಕೇಳಿ ನೋಡಿ, ನಾವೇ ಯೋಚನೆ ಮಾಡೋಣ. ಜನಸಾಮಾನ್ಯನಾಗಿ ನಟರಾಜ್ ಗೌಡರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಯೋಚನೆ ಮಾಡ್ತಾರೆ, ಅಶೋಕ್ ಗೌಡರು BJP ವಕ್ತಾರರಾಗಿ ಯೋಚನೆ ಮಾಡ್ತಾರೆ, ನಾನೊಬ್ಬ ಜನಸಾಮಾನ್ಯನಾಗಿ ಯೋಚನೆ ಮಾಡ್ತೀನಿ. ಈಗ ಇವತ್ತು ಬಂದು 12 ಗಂಟೆಗೆ SP ಪಾದಾರ್ಪಣೆ ಮಾಡಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸಂಜೆ 11 ಗಂಟೆ ಗಲಾಟೆ ಆದಾಗ ರಿಪೋರ್ಟ್ ಕೊಡಬೇಕಾದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಕರ್ತವ್ಯ, DYSP ಕರ್ತವ್ಯ. ಆಯಿತು, ರಿಪೋರ್ಟ್ ಕೊಟ್ಟರು, ನೀವು ತಗೊಂಡ್ರಿ. ಸಂಜೆ 9 ಗಂಟೆಗೆ ನೀವು ಸಸ್ಪೆಂಡ್ ಮಾಡ್ತೀರಿ. ಸಂಜೆ 8 ಗಂಟೆಗೆ ಅವ್ರು ಹೇಳ್ತಾರೆ ನಾವೆಲ್ಲ ಅಲ್ಲಿ ಸೇರಿದು ಅಂತೇಳಿ. ನಮ್ಮ ಈಗ ಕಾಂಗ್ರೆಸ್ ಕಾರ್ಯಕರ್ತ ಅಧ್ಯಕ್ಷರು ಯಾರೋ ಒಬ್ಬರು ಹೇಳಿದ್ರು, ಒಂದು 5,000 10,000 ಅವ್ರು SP ಹೇಳಿರೋದು ಬಿಟ್ಬಿಡೋಣ. ನಾನು 8 ಗಂಟೆಗೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಪಾದಯಾತ್ರೆ ಹೋಗೋಣ ಅಂತೇಳಿ ನಾವು ಸೇರಿದು ಅಂತ. ಸೊ ಇಂಥ ಅಹಿತಕರ ಘಟನೆ ಆಗಿದೆ. ಮತ್ತು ಅವರ ಕಾರ್ಯಕರ್ತನ ಒಬ್ಬನ ಲೀಡ್ರ್ ಮೇಲೆ, ಸತೀಶ್ ರೆಡ್ಡಿ ಅನ್ನೋ ಲೀಡ್ರ್ ಮೇಲೆ ಗಲಾಟೆ ಆಗಿದೆ. ಅವನ್ನ ತಗೊಂಡೋಗಿ ನೀವೇನು ಮಾಡಿದಿರಿ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಿರಿ. ಅಡ್ಮಿಟ್ ಮಾಡಿದಾಗ ಅವ್ರ ಗನ್ಮ್ಯಾನ್ಗಳೆಲ್ಲ ಇಲ್ಲಿ ನಿಂತ್ಕೊಂಡು ರೋಡಲ್ಲಿರೋ ಜನಕ್ಕೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಗನ್ಮ್ಯಾನ್ ಅಂದ್ರೆ ಪದದ ಅರ್ಥ ನಾವು ಯೋಚನೆ ಮಾಡಬೇಕು. ಅದೇ ಅದನ್ನೇ ಗನ್ಮ್ಯಾನ್. ಏನಾರು ಆಗ್ಲಿ, ಗನ್ಮ್ಯಾನ್ ಅಂದಿದ ತಕ್ಷಣ ಖಾಸಗಿನೋ ಸರ್ಕಾರಿನೋ. ಈಗ ಒಬ್ಬ ಸರ್ಕಾರಿ ಗನ್ಮ್ಯಾನ್ ಅಂತ ಕೊಟ್ಟಾಗ ಆತ ಕೂತಾಗ ನಿಂತಾಗ ಅವ್ನ ಬೆನ್ನಲ್ಲಿ ನಿಂತ್ಕೋತಾರೆ. ಅವನ್ನ ಹಾಸ್ಪಿಟ್ಲಿಗೆ ತಗೊಂಡೋಗಿ ಬಿಸಾಕ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಫೈರ್ ಮಾಡ್ತಾರೆ ಇವರು. ಅಂದ್ರೆ ಇವರು ಗನ್ಮ್ಯಾನ್ ಅಂತ ಕರ್ಕೊಂಬಂದಿಲ್ಲ, ಇವ್ರ ಪರವಾಗಿ ಜನಗಳನ್ನ ಶೂಟ್ ಮಾಡಕ್ ಕರ್ಕೊಂಬಂದಿದ್ದಾರೆ ಅನ್ನೋದು ಜನಕ್ಕೆ ಮನವರಿಕೆ ಆಗುವಂತ ವಿಚಾರ. ಇಷ್ಟೆಲ್ಲ ಆದ್ರೂ ಕೂಡ ಹೋಮ್ ಮಿನಿಸ್ಟರ್ ಆದವರು ಸ್ಥಳಕ್ಕಾರು ಹೋಗ್ಬೇಕಾಗಿತ್ತು. ಎರಡನೇದು, ಅವ್ರ ಕೆಳಗ್ ಕೆಲಸ ಮಾಡ್ತಾರೋ ಇನ್ಸ್ಪೆಕ್ಟರ್ನ, DYSPನ, ಅಡಿಷನಲ್ SPನ ಮುಟ್ಲಿಲ್ಲ. ಇವ್ರು ಯಾಕೆ ಅಂದ್ರೆ ಅಲ್ಲಿ MLA ಮಿನಿಟ್ ಕೊಟ್ಟಲ್ಲಿ ಹಾಕ್ಸ್ಕೊಂಬಂದಿರ್ತಾರೆ ಅವ್ರು ಹೇಳ್ದಂಗೆ ಕುಣಿಲಿಕ್ಕೆ. ಇವಾಗ ಆಗಿರುವಂತ ಘಟನೆ ದಾಖಲಾತಿಗಳೆಲ್ಲ ತಿದ್ದಕ್ಕೊಬ್ರು ಚೇಲಗಳು ಬೇಕಲ್ಲ, ಆ ಚೇಲಗಳ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಹೊಸ SP ಬಂದ್ರೆ ಅದಕ್ಕೆ ಅವಕಾಶ ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೊಸ SP ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಕಾನೂನನ್ನ ತಮ್ಗೆ ಹೆಂಗ ಬೇಕಂತ ತಿದ್ದಕ್ಕೆ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ಈಗಾಗಲೇ 3 ದಿನ ಆಗೋಯ್ತು. ಅವ್ರಿಗೆ ಹೆಂಗ ಬೇಕಂಗೆ ಡಾಕ್ಯುಮೆಂಟ್ಗಳನ್ನೆಲ್ಲ ತಿರ್ಚಿ ಸಾಕ್ಷಿಗಳನ್ನೆಲ್ಲ ಕೊಂದಾಕಿ ಈ ವಿಚಾರವನ್ನು ಚರ್ಚೆ ಮಾಡೋಣ ಸರ್. ಇವತ್ತು ಲೋಕಲ್ ಪಾಲಿಟಿಕ್ಸ್ ರಾಜಗೌಡ ನೀವು ಹೇಳ್ದಾಗೆ ಗನ್ಮ್ಯಾನ್ಗಳನ್ನ ವಿಶೇಷವಾಗಿ ಪ್ರಶ್ನೆ ಕೇಳ್ತೀನಿ. ಗನ್ಮ್ಯಾನ್ಗಳನ್ನ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ವಿಷ್ಣು ಅವರೇ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಬನ್ನಿ ಸರ್, ಅವರು ಮಾತಾಡ್ಲಿ. ವಿವಿಧ ಪಕ್ಷದ ಮುಖಂಡರು ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಬೈಟ್ ಇದೆ, ಅದನ್ನ ಪ್ಲೇ ಮಾಡ್ಕೊಂಡು ಬನ್ನಿ. ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಹೇಳಿಕೆಯನ್ನ ಕೇಳಿಸ್ಕೊಂಡ್ಬಿಡಿ ವಿಷ್ಣು ಅವರೇ, ಅದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ, ಆರೋಪ, ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ, ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಅಮ್ಮ ಹೆಸರು, ಚಾನಲ್ ಶೇಖರ್, ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ, ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:30 ನಮ್ಮ ಮನೆ ಹತ್ರ ಘಟನೆ ಆಯಿತು, 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ವಿಷ್ಣುವರೇ, ಬಹಳ ಗಂಭೀರವಾದ ಆರೋಪ. ವಿಷ್ಣುವ್ರ ನಿಮ್ಮಿಂದ ಉತ್ತರ ಬೇಕಿದಕ್ಕೆ. ಭರತ್ ರೆಡ್ಡಿ ಅವರು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು,
ಒಂದಾ ಚಾನಲ್ ಶೇಖರ್ ಅವ್ರನ್ನ ಕೊಂದು ಅದನ್ನ ಕೇಳಿಸ್ಕೊಂಡ್ಬಿಡಿ ಚಾನಲ್ ಶೇಖರ್ ಅವ್ರನ್ನ ಅವರು ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಚಾನಲ್ ಶೇಖರ್ ಅವ್ರನ್ನ ಮುಗಿಸ್ಬೇಕಂತ ಹೇಳಿ ನಮ್ಮ ಪಕ್ಷದ MLA ಅನ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಹೇಳಿದ್ದಾರೆ, ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಎಂತ ಅನಾಹುತಕಾರಿ ಅವರು ಮಾತು ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷದ ಲೀಡರ್ನ ನಾವೇ ಸಾಯಿಸ್ಕೊಂತಿದ್ದ, ಅದು ಪ್ಲಾನ್ಡ್ ಆಗಿ, ನಮ್ಗೇನು ಕರ್ಮ ಆಗಿಲ್ಲ ಮೇಡಮ್. ಅವರು ನಮ್ಮ MLA ಜೊತೆಗೆ ಇದ್ದಾರೆ. ಅಲ್ಲಿ ಸಾಯಂಕಾಲ ಅದೇನು ಘಟನೆ ನಡೆದು 2ನೇ ಸಾರಿ ಅಲ್ಲಿ ಎಲ್ಲ ಚಾನಲ್ ಶೇಖರ್ ಅಲ್ಲೇ ಇದ್ದಾರೆ. ಅವ್ರು ಸಾಯಿಸೋ ಒಂದು ಏನ್ ಮಾತಾಡ್ತಾ ಇದಾರೆ ಅವರು, ಯಾವ ತರ ಮಾಹಿತಿ ತಗೊಂಡಿದ್ದಾರೆ, ಯಾರು ಮಾಹಿತಿ ಹೇಳಿದಾರೆ ಫಸ್ಟ್ ವಿಚಾರಣೆ ಮಾಡಿ. ಏನ್ ಮೇಡಮ್ ಆತರ ಅಲ್ಲ ಮೇಡಮ್. ನಮ್ಮ ಪಕ್ಷದ ಒಬ್ಬರ ನಾಯಕರನ್ನ ಅಷ್ಟು ನಾವು ಕೀಳುಮಟ್ಟವಾಗಿ ಹಿಡಿದಿಲ್ಲ ಮೇಡಮ್. ನಮ್ಮ ಭಾರತ ರೆಡ್ಡಿ ಅವರು ಕೂಡ ಅಷ್ಟು ಕೀಳುಮಟ್ಟದ ಯೋಚನೆ ಮಾಡ್ತಾ ಇಲ್ಲ. ಅವರು ಬಳ್ಳಾರಿ ಪ್ರಗತಿ, ಬಳ್ಳಾರಿ ಅಭಿವೃದ್ಧಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಇದೇನು ಮೇಡಮ್ ಇಷ್ಟು ಅಹಂಕಾರ ಮಾತು, ಇಷ್ಟು ಸುಳ್ಳು ಮಾತು. ಅದು ಬಿಜೆಪಿ ಅವರಿಗೆ ಸೇರಿದ, ಬಿಜೆಪಿ ಅವರು ತಕ್ಕಂತ ಕೊಲೆ ಸಂಸ್ಕೃತಿ ಎಲ್ಲ ಸುಳ್ಳು ಆಪಾದನೆ ಮಾಡೋದು ಎಲ್ಲ ಬಿಜೆಪಿ ಸಂಸ್ಕೃತಿ. ಇವತ್ತಿನ ದಿನ ಅವ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಮೇಡಮ್? ನಮ್ಮ ಪಕ್ಷದ ಮುಖಂಡರನ್ನ ನಾವೇ ಸಾಯಿಸಬೇಕಂತ ಸಂಚು ಮಾಡಿದ್ದೀವಿ. ಅದೇ ರೀತಿ ರಾಜಶೇಖರ ರೆಡ್ಡಿ ಅವರು ಏನ್ ಮೇಡಮ್ ಏನಾದ್ರು ವಿಷ್ಣು ಅವರೇ ನಿಮಿಷ ನನಗೆ ಪ್ರಶ್ನೆಗೆ ಉತ್ತರ ಬೇಕು, ಅವರೇ ಉತ್ತರ ಕೊಡ್ಬೇಕು. ವಿಷ್ಣು ಅವರೇ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಜನಾರ್ದನ್ ರೆಡ್ಡಿ ಅವ್ರು ಮಾಡಿರೋ ಆರೋಪ ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ರಾಜಶೇಖರನ ಹಿಂದೆನೇ ಇದ್ರು, ಇದೆಲ್ಲೋ ಮಿಸ್ಫೈರ್ ಆಗಿರೋದಲ್ಲ, ಪಾಯಿಂಟ್ ಬ್ಲಾಕ್ ನಲ್ಲಿ ಶೂಟ್ ಮಾಡಿದ್ದಾರೆ, ಇದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ರೆಡ್ಡಿ ಸಮುದಾಯ, ಲಿಂಗಾಯತ ಸಮುದಾಯ ಮುನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಅಂತ ಹೇಳಿ ಮೇಡಮ್. ಈಗೀಗ ಒಂದು ವಾರ ಆದ್ಮೇಲೆ ಸಮುದಾಯಗಳು ಬರುತ್ತೆ, ಲಿಂಗಾಯತ, ರೆಡ್ಡಿ. ಏನ್ ಮೇಡಮ್ ಇದು? ಏನ್ರಿ ಯಾಕೆ ಸಮುದಾಯಗಳು ತರ್ತಾ ಇದಾರೆ? ಅವರು ಸಮುದಾಯ ಯಾಕೆ ಬೇಕಾಗಿತ್ತು? ನಾವು ವಾಲ್ಮೀಕಿ ಒಬ್ಬ ದೇವ್ರಂತವ್ರು, ರಾಮಾಯಣ ರಚಿಸಿದವರು ಅಂತವ್ರ ವಿಗ್ರಹ ಪುತ್ಥಳಿಯನ್ನ ನಾವು ಅನಾವರಣ ಮಾಡೋಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಇದೇನ್ ಮೇಡಮ್? ಇದ್ದಕ್ಕಿದ್ದಂಗೆ ಚಾನಲ್ ಶೇಖರ್ ಅವ್ರನ್ನ, ಒಂದು ಲಿಂಗಾಯತ ಸಮಾಜ ಮುಖಂಡರನ್ನ ನಾವು ಸಾಯಿಸ್ಬೇಕು ಏನ್ ಮಾಡಿ? ಇಂಥ ಅನಾಹುತ ಆಲೋಚನೆ ಎಲ್ಲಿಂದ ಬರುತ್ತೆ ಮೇಡಮ್? ಅವ್ರು ಯಾರು ಸಮಾಚಾರ ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ಒಂದ್ಸಾರ ಅವ್ರನ್ನ ವಿಚಾರಣೆ ಮಾಡಿ. ಏನ್ ಮಾಡಿ ಇಂತ ದುರಂತವಾದ ವಿಷಯ ಯಾವ ತರ ಮಾತಾಡ್ತಾರೆ, ಯಾವ ಬೇಸ್ ಮೇಲೆ ಮಾತಾಡ್ತಾ ಇದಾರೆ ಅವರು? ವಿಚಾರಣೆ ಮಾಡಕ್ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿ ಸರ್, ಆಡು ಬಿಡುಗಡೆ ಮಾಡಿ ಮೇಡಮ್. ನಮ್ಮ ನೋಡಿ ಮೇಡಮ್, ನಮ್ಮ ಭಾರತ ರೆಡ್ಡಿ ಅವ್ರ ಮೇಲೆ ಅನಾವಶ್ಯಕವಾಗಿ ಯಾವುದೇ ರೀತಿ ನಾವು ಹೇಳಿಕೆ ಕೊಟ್ಟು ಯಾವುದೇ ರೀತಿ ಅಂದ್ರೆ ನಾವು ಯಾರು ಒಪ್ಪಲ್ಲ, ಯಾರು ಒಪ್ಪಲ್ಲ. ಗೋವಿಂದ್ ಅವ್ರು ಮಾತಾಡಿಲ್ಲ, ಸ್ಥಳೀಕರಿದ್ದಾರೆ, ಬಳ್ಳಾರಿ ಅವರಿದ್ದಾರೆ, ಬಳ್ಳಾರಿಯಲ್ಲಿ ರಾಜಕಾರಣ. ವಿಷ್ಣು ಅವರೇ ನಾನು ಕೇಳಿಸ್ಕೊಂಡೆ, ನಿಮ್ ಸಮರ್ಥನೆ ಮಾತನ್ನ ನಾನು ಕೇಳಿಸ್ಕೊಂಡೆ. ಅರೆಸ್ಟ್ ಹಿಮ್, ಅರೆಸ್ಟ್ ಹಿಮ್, arrest him, arrest him, arrest him, arrest Janardhan Reddy. Who is stopping you? Who is stopping you? Arrest him. Who is stopping you? Who is stopping you? ಯಾರು ತಡಿತಿದ್ದಾರೆ ನಿಮ್ಮನ್ನ? ಯಾರು ತಡಿತಿದ್ದಾರೆ ನಿಮ್ಮನ್ನ? ಅರೆಸ್ಟ್ ಮಾಡಿಸಿ, ಅರೆಸ್ಟ್ ಮಾಡಿಸಿ, ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ. ನಟೋರಿಯಸ್ ಗಳನ್ನ ಬೀದಿಲಿ ಹಾಕ್ಬಿಟ್ಟಿದ್ದೀರಿ, ಅರೆಸ್ಟ್ ಮಾಡಿಸಿ ನಟರಾಜ್ ಗೌಡ್ರೆ. ಗೋವಿಂದ್ ಅವ್ರ ವಾಯ್ಸ್ ಆನರ್, ಗೋವಿಂದ್ ಅವರ ವಾಯ್ಸ್ ಮಾತ್ರ ಆನರ್. ಗೋವಿಂದ್ ಸರ್, ಬಳ್ಳಾರಿಯಲ್ಲಿ ರಾಜಕಾರಣ ಇಷ್ಟು ಕೆಳಮಟ್ಟಿಗೆ ಹೋಗ್ಬಿಟ್ಟಿದ್ಯಾ ಸರ್? ಒಬ್ಬರನ್ನ ತುಳಿಯಕ್ಕೆ ಅವ್ರದೇ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ, ಅದರಲ್ಲೂ ಜಾತಿ ಹೆಸರಲ್ಲಿ ಕೊಲ್ಲುವ ಪ್ಲಾನಿಂಗ್ ನಡೆಯುತ್ತೆ. ಹಿಂಗೊಂದು ಆರೋಪ ಮಾಡೋ ಆಲೋಚನೆ ಬಂದಿದ್ದು ತಪ್ಪೇ ಸರ್ ನನ್ನ ಪ್ರಕಾರ. ಅದು ನಿಜವಾಗ್ಲೂ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಹಿಂಗೆ ಒಂದು ಅಮಾಯಕನ ಪ್ರಾಣ ಹೋದಾಗ ನಾನು ಅದನ್ನೇ ಹೇಳ್ತಿರೋದು ಸರ್, ಕೇಳಿಸ್ಕೊಳ್ಳಿ, ನಾನು ಅದನ್ನೇ ಹೇಳ್ತಿರೋದು, ಕೇಳಿಸ್ಕೊಳ್ಳಿ, ನಾನು ಅದನ್ನೇ ಹೇಳ್ತಿರೋದು. ಜನಾರ್ದನ ರೆಡ್ಡಿ ಅವರು ಇವತ್ತು ಮಾಡಿರೋ ಆರೋಪ ಇದೆಯಲ್ಲ, ಇಂಥದ್ದೊಂದು ಆಲೋಚನೆ ಒಬ್ಬ ರಾಜಕೀಯ ನಾಯಕನಿಗೆ ಬರುತ್ತೆ ಅನ್ನೋದೇ ಡೇಂಜರಸ್ ನನ್ನ ಪ್ರಕಾರ. ಗೋವಿಂದ್ ಅವರು ಉತ್ತರ ಕೊಡ್ಲಿ. ಅಮ್ಮ ಸ್ಮಿತಾ, ಬಹಳ ದುಃಖದಿಂದ ಹೇಳ್ಬೇಕಾಗ್ತದೆ, ಒಬ್ಬ ರಾಜಶೇಖರನ್ ಒಬ್ಬ 25-26 ವರ್ಷದ ಹುಡುಗ, ನಮ್ಮ ಹುಡುಗ ಸತ್ತಿದಾನಲ್ಲ, ನಮಗೆ ತುಂಬ ದುಃಖ ಆಗ್ತಾ ಇದೆ. ಆದರೆ ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, MP ಲೋಕಲ್ MP ಅವರು 1-2 ಲಕ್ಷ ಕೊಟ್ಟಿದ್ದಾರೆ, ನಮಗೆ ತುಂಬ ಸಂತೋಷನೇ. ಆದರೆ ಜಮೀರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಅದು ಬೇರೆ. ಆದರೆ ಈ ಬಳ್ಳಾರಿಯಲ್ಲಿ ಅತ್ಯಂತ ಶಾಂತಿ ಪ್ರಿಯರು, ತುಂಬಾ ವರ್ಷದಿಂದ ನಾವು ಶಾಂತಿಯಿಂದ ಇದ್ದೀವಿ. ಇಂತಹ ಕಚಡ ರಾಜಕೀಯ ಯಾವತ್ತೂ ನೋಡಿಲ್ಲ ಬಳ್ಳಾರಿಗರು. ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಬಳ್ಳಾರಿಯವರು ಕೂಡ ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನ ವಕ್ತಾರ ಏನ್ ಹೇಳ್ತಾರೆ ಅಂದ್ರೆ, ಸ್ಟಾರ್ಟ್ ಆಗಿದ್ದೆ ಪದ್ಮಾವತಿ ಮಾಜಿ ಕೌನ್ಸಿಲರ್ ಜನಾರ್ದನ್ ರೆಡ್ಡಿ ಅಂತವ್ರನ್ನ ಪೊಲೀಸ್ ಅಂದ್ರೆ ಏನು ನೀವಲ್ವಾ ಗೌಡ್ರೆ? ಸುಮ್ಮನೆ ಪೊಲೀಸ್ ಅಂದ್ರೆ ನೀವೇ ತಾನೇ, ಸರ್ಕಾರ
ಸ್ಮಿತಾ ಅವರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಅರೆಸ್ಟ್ ಮಾಡ್ಬೇಕು ನಾವು ನಿಮ್ಗೆ ಗೊತ್ತಿಲ್ವಾ? ನಾವು ಹೇಳ್ತಾ ಇದೀವಿ, ನಾವು ನಿಮ್ಮ ಮಾತೇ ಹೇಳ್ತಾ ಇರೋದು. ಅವ್ರು ಅರೆಸ್ಟ್ ಮಾಡ್ಬೇಕು, ನೀವು ಅರೆಸ್ಟ್ ಮಾಡ್ಬೇಕು. ನಿಮ್ಮ ಪ್ರಕಾರ ನೆಟ್ಟೋರಿಯಸ್ ಅಂತ ಹೇಳ್ತೀರಲ್ಲ, ಐ ಅಗ್ರಿ. ಆದರೆ ಬಂದು 10 ವರ್ಷ ಆಯ್ತು, ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವು ಕರೆಕ್ಟ್ ಮಾಡ್ಬೇಕು. ಅಂದ್ರೆ ಒಪ್ಕೊಳ್ತೀರಾ? ಗಡಿಪಾರಾದಾಗ ಅವರು ಗಡಿಪಾರಾಗಿದ್ದಾಗ ಗಡಿಪಾರಾಗಿದ್ದಾಗ ಇಡೀ ಬಳ್ಳಾರಿ ಶಾಂತವಾಗಿತ್ತು. ಇಡೀ ಬಳ್ಳಾರಿ ಶಾಂತವಾಗಿತ್ತು. ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅವಮಾನ ಮಾಡಬೇಡಿ. ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಅಲ್ಲ, ನಿಮ್ಗೆ ಡಿಫೆಂಡ್ ಮಾಡಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸರ್ಕಾರದಲ್ಲಿ ಪೊಲೀಸರಿಗೆ ಗೊತ್ತಿಲ್ಲದಕ್ಕಂತ ವಿಚಾರ ಮಹಾರಾಷ್ಟ್ರದಿಂದ ಬಂದು ಅರೆಸ್ಟ್ ಮಾಡ್ತಾರೆ. ಅದು ನಿಮ್ಮ ಸರ್ಕಾರದ ಟೂ ವೀಲರ್ ಹಿಡ್ಕೊಂಡು ಪೊಲೀಸರು ಗೊತ್ತು. ಗಡಿಯನ್ನೇ ತಿಂದುಬಿಟ್ಟಂತಹ ಬಳ್ಳಾರಿ ದೇವಸ್ಥಾನದಲ್ಲಿ ನುಂಗಾಕಿದ್ದಾರೆ. ಬಳ್ಳಾರಿನಲ್ಲಿ ಯಾರೆಲ್ಲ ರೋಗಗಳಿದ್ದಾರೆ ಬಳ್ಳಾರಿಯಲ್ಲಿ ಎಲ್ಲರನ್ನೂ ಒಳಗಾಕಿ ಕ್ಲೀನ್ ಮಾಡಿ ಬಳ್ಳಾರಿಯನ್ನ ಸ್ವಚ್ಛ ಬಳ್ಳಾರಿ ಕೊಡಿ ನಿಮ್ ಸರ್ಕಾರಕ್ಕೆ. ನಟರಾಜ್ ಗೌಡ್ರೆ, ನಿಮ್ದು ಸೇರಿದಂತೆ ನಿಮ್ಮ ಪಕ್ಷದ ಎಲ್ಲಾ ನಾಯಕರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಬಳ್ಳಾರಿ ಜನ. ಕ್ಲೀನ್ ಮಾಡ್ರಿ ರಾಜಕೀಯನ, ಕ್ಲೀನ್ ಮಾಡ್ರಿ ರಾಜಕೀಯನ. ತೊಡೆ ತಟ್ಟಿದ ಸಿದ್ದರಾಮಯ್ಯನವರು, ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ವಿಜೇಂದ್ರ ಅವರು ಸೋತ ಪಕ್ಷದ ನಾಯಕರು ಸರ್, ಸೋತ ಪಕ್ಷದ ನಾಯಕರು. ಇಲ್ಲ ನಟರಾಜ್ ಗೌಡ್ರೆ, ತುಂಬಾ ವಿಚಾರ ಚರ್ಚೆಗಿಲ್ವೇ ಇಲ್ಲ. ಇರಿ ನಟರಾಜ್ ಗೌಡ್ರೆ, ಕಾಮ್ ಡೌನ್. ರಾಜ್ ಗೌಡ್ರೆ ಒಂದೇ ನಿಮಿಷ, ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಬೇಕಾದ್ರೆ ಮುಂಚೆ ರಾಜ್ ಗೌಡ್ರೆ ಒಂದೇ ನಿಮಿಷ. ನಟರಾಜ್ ಗೌಡ್ರೆ, ಸಿಂಪಲ್ ಸರ್. ರಾಜಕಾರಣ ಹೊಲ್ಸೆದ್ದಿದೆ ಬಳ್ಳಾರಿಯಲ್ಲಿ. ಅದಕ್ಕೆ ನಿಮ್ ಪ್ರಕಾರ ಕಾರಣ ಬಿಜೆಪಿಯವರು. ತೊಡೆತಟ್ಟಿ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯನವರು ಈ ತೊಡೆ ತಟ್ಟದ ಬೇಡ ಸರ್, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾರೆಲ್ಲ ರೋಗ್ ಪೊಲಿಟಿಷಿಯನ್ಸ್ ಇದ್ದಾರೆ ಎಲ್ಲರನ್ನು ಒಳಗೆ ಕಳ್ಸಕ್ಕೆ ಹೇಳಿ. ಚಾಪ್ಟರ್ ಕ್ಲೋಸ್. ಮತ್ತೆ ಅಲ್ಲಿ ತನಕ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಡಿ. ಅಶೋಕ್ ಗೌಡ್ರೆ, ಸಿದ್ದರಾಮಯ್ಯನವರ ಹೇಳಿಕೆಯ ಇನ್ನೊಂದು ಭಾಗದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇದೆಲ್ಲದಕ್ಕೂ ಪ್ರಚೋದನೆ ಯಾರು? ಬ್ಯಾನರ್ ಕಟ್ಟಿದ್ದನ್ನ ಹರಿದವರು. ಅಂದ್ರೆ ಬ್ಯಾನರ್ ಕಟ್ಟಿದ್ದನ್ನ ಹರಿದ್ರು ಅನ್ನೋ ಕಾರಣಕ್ಕೆ ಕೊಲೆ ಆದ್ರೂ ಪರವಾಗಿಲ್ಲನಾ? ಎಕ್ಸಾಕ್ಟ್ಲಿ ಅದೇ ಹೇಳಕ್ ಹೊರಟೆ. ಏನಂತ ಹೇಳಿದ್ರೆ, ಪಾಪ ಸಿದ್ದರಾಮಯ್ಯನವರು ಇವತ್ತು ಅತ್ಯಂತ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅಂತ ಆಗಿದ್ದಾರೆ. ಅವರ 47 ವರ್ಷದ ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಬ್ಯಾನರ್ ಕಟ್ತಾ ಇದ್ರೆ, ಅಕಸ್ಮಾತ್ ಇಲ್ಲಿಗೆಲ್ಲ ಕಟ್ಟಿದಾರ, ಓಕೆ ಆಯ್ತು, ಕಟ್ಟಿದಾರೆ ಹರಿದಿದ್ದಾರೆ, ಕಾನೂನು ಇದೆಯಲ್ಲನ್ರಿ, ನಿಮ್ಮ ಹತ್ರ ತಾನೇ ಕಾನೂನು ಇರೋದ್ರಿ. ಇವತ್ತು ಸರ್ಕಾರ ಆಡಳಿತ ನಡೆಸ್ತಿರ್ತಕ್ಕಂಥದ್ದು ಯಾರಪ್ಪ? ಕಾಂಗ್ರೆಸ್ನವರು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಸಾಕು, ಪೊಲೀಸವರಿಂದ ಆಡ್ಕೊಂಡು ಎಲ್ಲರೂ ಓಡ್ ಬರ್ತಾನೆ. ಅವಾಗ ಏನ್ ಮಾಡ್ತಾ ಇದ್ರು? ಯಾರು ಕಳ್ಳೆಪುರಿ ತಿಂತಾ ಇದ್ರು? ಇದನ್ನ ಕಾರ್ಯಕರ್ತರು ತಿಂತಾ ಇದ್ರ ಅಥವಾ ಗಲಾಟೆ ಆಗ್ಲಿ ಅಂತಾನೆ ಅರಿಲಿಕ್ಕೆ ಬಿಟ್ಟು ಅದಾದ್ಮೇಲೆ ಪ್ರೊಸೆಷನ್ ಹೋಗ್ತೀವಿ ಅಂತ ಮಾಡಿದ್ರ? ಇವಾಗ ಅಕಸ್ಮಾತ್ ಏನಾದ್ರು ಆ ಥರ ಆದ್ರೆ ಯಾರಾದ್ರೂ ಒಬ್ಬ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ? ನೋಡಪ್ಪ, ಇಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಹರಿತಾ ಇದ್ದಾರೆ. ಈಗ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಇದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ದೊಡ್ಡ ಹೀರೋಯಿನ್ ಅನ್ಕೊಂಡ್ಬಿಡ್ತಾಳೆ ಆಕೆ. ಒಂದ್ ನಿಮಿಷ, ಆಕೆ ವಿಧಾನಸೌಧದ ಮುಂದೆ ನಮ್ಮ ನಾಯಕರೊಬ್ರು, ಹಿರಿಯ ನಾಯಕರು, ಅವ್ರದ್ದು ಪೋಸ್ಟ್ ಹಾಕಿದ್ರೆ ಎಲ್ಲ ಹೋಗ್ಬಿಟ್ಟು ಅರ್ಧಾಕ್ಬಿಟ್ರು. ವಿಧಾನಸೌಧದ ಮುಂದೆ ಪೋಸ್ಟ್ ಇಡಬಾರ್ದು ಹಾಗೆ ಹೀಗೆ ಅಂತೇಳಿ. ವಿಧಾನಸೌಧನೂ ಅಲ್ಲ, MS ಬಿಲ್ಡಿಂಗ್ ಹತ್ರ. ನಾನೇ ಕಣ್ಣಾರ ನೋಡಿದೀನಿ. ಅದನ್ನ ಫೋಟೋ ಮಾಡ್ಕೊಂಡು ಎಲ್ಲಾ ಕಡೆ ವಿಡಿಯೋದಲ್ಲಿ ಹಾಕೊಳ್ಳಿ ಆಯ್ತಾ? ಅದು ತಪ್ಪು. ಅವಾಗ ಯಾರಾದ್ರು ಹೋಗ್ಬಿಟ್ಟು ನಾವೇನಾದ್ರು ಹೋಗ್ಬಿಟ್ಟು ಆಕೆ ಏನಾದ್ರು ಹೊಡೆದ್ವಾ ಅಥವಾ ಏನಾದ್ರು ಮಾಡಿದ್ವಾ? ಏನಿಲ್ಲ. ಅಂದ್ರೆ ಅರ್ಥ ಏನು? ಕಂಪ್ಲೇಂಟ್ ಕೊಟ್ವಿ, ಅದೇನೋ ಕಾನೂನಾತ್ಮಕವಾಗಿ ಏನಾಯ್ತು ಆಯ್ತು ಅಷ್ಟೇ. ಆದ್ರೆ ಕಲ್ಚರ್ ಎಲ್ಲಿದೆ? ಇವಾಗ ಅದು
ಆಯ್ತು ಅರ್ದ್ರ ಒಂದ್ ನಿಮಿಷ ಇಲ್ಲಿ ಅರ್ದು ಬಿಟ್ರೆ ಹೊಡೆದು ಬಿಟ್ರಲ್ರಿ ನೀವು. ನಟರಾಜ್ ಗೌಡ್ರೆ ಇರ್ರಿ ಒಂದ್ ನಿಮಿಷ. ಎಲ್ಲ ನಡೆದಿದ್ಯಾ? ನಟರಾಜ್ ಗೌಡ್ರೆ ಇರ್ರಿ. ಯಾಕ್ರಿ ರೆಡ್ಡಿ ಬೆಂಬಲಿಗರು ಯಾಕ್ರಿ ಬುಲ್ಡೋಸ್ ಮಾಡ್ತೀರಾ? ಅಲ್ಲ, ಬುಲ್ಡೋಸ್ ಮಾಡಬೇಡಿ. ನೀವು ದಿಸ್ ಇಸ್ ಭಾರತ, ದಿಸ್ ಇಸ್ ನಾಟ್ ಅರಬ್. ಅರಬ್ ಅಲ್ರಿ. ಅಲ್ಲ, ನೀವು ಬುಲ್ಡೋಸ್ ನನಗೆ ಮಾಡಬೇಡಿ. ಗೊತ್ತಿಲ್ಲ, ಅರಬ್ ಅಲ್ಲಿ ಇದೆ, ಇಲ್ಲಿ ಏನ್ ಕೇಳಿಸ್ಕೊಳ್ರಿ. ನೀವು ಏನ್ ಮಾತಾಡ್ತಾ ಇದ್ದೀರಿ? ನೀವು ರೆಡ್ಡಿ ಜೊತೆ ನೀವು ಬಿಹೇವ್ ಮಾಡಕ್ ಹೋಗ್ಬೇಡಿ. ನಟರಾಜ್ ಜನಾರ್ದನ್ ರೆಡ್ಡಿ ತರ ನೀವು ಕೇಳಿಸ್ಕೊಳ್ರಿ. ಬಿಹೇವ್ ಮಾಡಕ್ ಹೋಗ್ಬೇಡಿ. ಕೇಳಿಸ್ಕೊಳ್ಳಿ ಸರ್. ಇವೆಲ್ಲ ಗೂಂಡಾ ಸಂಸ್ಕೃತಿ ನಡೆಯೋದಿಲ್ಲ ಇಲ್ಲಿ. Calm down, calm down, ಗೂಂಡಾ calm ಸಂಸ್ಕೃತಿ down. ನಡೆಯೋದಿಲ್ಲ ಇಲ್ಲಿ. ನಟರಾಜ್ ಗೌಡ್ರೆ ಕೇಳಿ. ನಟರಾಜ್ ಗೌಡ್ರೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಕೇಳಿಸ್ಕೊಳ್ಳಿ ಸರ್. ಕೇಳಿಸ್ಕೊಳ್ಳಿ ಸರ್. ಸರ್ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಹೇಳಿಕೆ ಇದೆಯಲ್ಲ, ಮುಖ್ಯಮಂತ್ರಿ ಹೇಳಿಕೆ ಏನಿದೆಯಲ್ಲ ಇವತ್ತು, ಪೋಸ್ಟರ್ ಅರ್ಧೋರ್ ಯಾರು ಅಂತ ಸ್ವಾಮಿ ಹಾಸ್ಯಾಸ್ಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಮ್ಮ ಆಡಳಿತಕ್ಕೆ ಹಿಡಿದ ವೈಖರಿ ಇದು. ಹಿಡಿದ ವೈಖರಿ ಇದು. ಯಾಕೆಂದ್ರೆ ಯಾರೋ ಒಂದು ಪೋಸ್ಟರ್ ಇರ್ತದಲ್ಲ, ಅದು ಕಾನೂನಿದೆ ಕಣ್ರೆ. ಕಾನೂನಿದೆ. ಚರ್ಚೆಗೆ ಕಾಮ್ ಡೌನ್ ಇಬ್ರಿಗೂ. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಚರ್ಚೆಗೆ ಸಮಯ. ಧನ್ಯವಾದ ಅಶೋಕ್ ಗೌಡ್ರೆ ಧನ್ಯವಾದ. ನಟರಾಜ್ ಗೌಡ್ರೆ ಧನ್ಯವಾದ. ಇವತ್ತಿನ ನಟರಾಜ್ ಗೌಡ್ರೆ ನಿಮಗೆ ನಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕಳಕಳಿಯ ಮನವಿ. ನಟರಾಜ್ ಗೌಡ್ರನ್ನ ಫ್ರೇಮಲ್ಲಿ ಇಡಿ. ನಟರಾಜ್ ಗೌಡ್ರೆ, ನೀವು ಕೇವಲ ವಕ್ತಾರರು ಮಾತ್ರ ಅಲ್ಲ, ಈಗ ಬೋರ್ಡ್ನ ಅಧ್ಯಕ್ಷರು ಕೂಡ ಇದ್ದೀರಿ, ಗುರುತರ ಜವಾಬ್ದಾರಿ ಇದೆ. ಹೀಗಾಗಿ ನಿಮಗೆ ಕೈ ಮುಗಿದು ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೀನಿ. ನಮಗೆ, ಈ ರಾಜ್ಯದ ಜನರಿಗೆ, ಬಳ್ಳಾರಿಯ ಮಹಾಜನತೆಗೆ ಬೇಕಾಗಿರೋದು ಸ್ವಚ್ಛವಾದ ರಾಜಕೀಯ ವ್ಯವಸ್ಥೆ. ಬಿಜೆಪಿ ಅವರಾದ್ರೂ ಇರ್ಲಿ, ಕಾಂಗ್ರೆಸ್ನವರಾದ್ರೂ ಇರ್ಲಿ. ಸ್ಟಾರ್ಟ್ ಅ ಕ್ಯಾಂಪೇನ್ ಸರ್, ಸ್ಟಾರ್ಟ್ ಅ ಕ್ಯಾಂಪೇನ್ ಫ್ರಮ್ ಟುಡೇ. ಇವತ್ತಿನಿಂದ ಬಳ್ಳಾರಿ ರಾಜಕಾರಣದಲ್ಲಿ ಯಾರೆಲ್ಲ ರೌಡಿಗಳಿದ್ದಾರೆ, ನಾವು ಪಕ್ಷ ಮುಲಾಜ್ ನೋಡ್ದಲೆ ಎಲ್ಲರನ್ನು ಒದ್ದೊಳಗೆ ಹಾಕ್ತೀವಿ ಅಂತ ಹೇಳಿ ಕೈಂಡ್ಲಿ ಡೂ ಇಟ್ ಸರ್. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ, ಕೇಳಿಸ್ಕೊಂಬಿಡಿ ಸರ್, ಕಡೆ 5 ಸೆಕೆಂಡ್ ಇದೆ, ಕೇಳಿಸ್ಕೊಂಬಿಡಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅನ್ನೋದೊಂದು ಆರೋಪ ಇದೆ. ಅಟ್ಲೀಸ್ಟ್ ಈ ಬಳ್ಳಾರಿಯ ಇಶ್ಯೂನಲ್ಲಿ ನನಗೆ ಗೊತ್ತಿದೆ ವಾಟ್ ಈಸ್ ಲಾ ಅನ್ನೋದನ್ನ ತೋರಿಸುವ ಛಾತಿ ಪ್ರದರ್ಶನ ಮಾಡಿ. ರಾಜಕಾರಣಿಗಳನ್ನ ಒಳಗಾಕಿಸುವ ಧೈರ್ಯ ತೋರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.